ಪ್ರಪಂಚ ಪರ್ಯಟನೆ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಮನೆ ಮಗಳು ಸ್ಫೂರ್ತಿ. ಪ್ರಪಂಚ ಪರ್ಯಟನೆ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ಸ್ವಾಗತ. ಇವತ್ತು ನಾವು ಯಾವ ನಟಿಮಣಿಯ ಸಂದರ್ಶನವನ್ನ ತಗೊಳ್ಳೋದಕ್ಕೆ ಬಂದಿದ್ದೀವಿ ಅಂತ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ನಿಮ್ಮೆಲ್ಲರೂ ಹೆಚ್ಚು ಕಾಯಿಸೋದಿಲ್ಲ, ಆದ್ರೆ ಇವರದೊಂದು ಕಿರುಪರಿಚಯ ಆಗ್ಬೇಕಲ್ವಾ. ಈ ನಟಿಮಣಿ ಮೂಲತಃ ನಮ್ಮ ಬಿಡದಿ ನಿವಾಸಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ 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 ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಾನು ಬಿಡದಿಯೋಳು. 6 ವರ್ಷಗಳಿಂದ ತಮ್ಮ ನಟನಾ ಹಾದಿಯನ್ನ ಶುರು ಮಾಡಿ ಕಿರುತೆರೆಯಿಂದ ಪ್ರಾರಂಭಿಸಿ ಹಿರಿತೆರೆವರೆಗೂ ಬಂದು ನಟನೆಯಿಂದ ಈಗ ನಿರ್ಮಾಪಕಿಯಾಗಿ ಮುಂದೆ ನಿಂತಿರುವಂತಹ ಈ ಧೀಮಂತ ಮಹಿಳೆ ಬೇರೆ ಯಾರೂ ಅಲ್ಲ, ನಮ್ಮ ಅಚ್ಚುಮೆಚ್ಚಿನ ಮಂಜುಳಾ ಮೇಡಮ್ ಅವರು. ಮೇಡಮ್ ನಮಸ್ತೆ. ನಮಸ್ತೆ ಸ್ಫೂರ್ತಿ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಮ್ಯಾಮ್. ಓಕೆ ಓಕೆ, ಈಗ ನೆಕ್ಸ್ಟ್ ಲೈಫ್ ಹೇಗಿದೆ? ಈಗ ಲೈಫ್ ತುಂಬಾ ಚೆನ್ನಾಗಿದೆ. ಸೂಪರ್ಬ್ ಅಂತ ಹೇಳ್ತೀರಾ? ಸೊ ಒಂದೇ ವರ್ಡ್ ಅಲ್ಲಿ ಖಂಡಿತ ಸೂಪರ್ ಆಗಿದೆ. ಓಕೆ, ಸೊ ಇವಾಗ ನಿಮ್ಮ ಜರ್ನಿಯನ್ನ ಬಿಗಿನಿಂಗ್ ಇಂದ ಇವತ್ತಿನವರೆಗೂ ನಮ್ಗೆ ರಿಮೈಂಡ್ ಮಾಡಿ ಪಟ್ ಪಟ್ ಅಂತ ಖಂಡಿತ ಖಂಡಿತ ತೋರಿಸ್ತೀರಲ್ಲ? ಖಂಡಿತ ಓಕೆ ಮ್ಯಾಮ್, ಶುರು ಮಾಡೋಣ ಹಾಗಾದ್ರೆ. ಓಕೆ, ಸೊ ನಿಮ್ಮ ಬಾಲ್ಯದ ದಿನಗಳನ್ನ ನೆನ್ಸ್ಕೊಳ್ಳೋದಾದ್ರೆ? ಬಾಲ್ಯದಲ್ಲಿ ಆಲ್ಮೋಸ್ಟ್ ಅಪ್ಪನ್ ಮುದ್ದಿನ ಮಗಳು. ಅಪ್ಪ ಅಂದ್ರೆ ತುಂಬಾ ಇಷ್ಟ, ಅಪ್ಪಂಗೂ ಅಷ್ಟೇ ನಾನಂದ್ರೆ ತುಂಬಾ ಇಷ್ಟ. ನಾವಿಬ್ರು ಅಕ್ಕ ತಂಗಿರು, ನಾನೇ ದೊಡ್ಡ ಮಗಳು. ಸೊ ನನಗೆ ಆಕ್ಟಿಂಗ್ ಅವಾಗೇನು ಸ್ಕಿಲ್ ಇತ್ತು. ಸ್ಕೂಲಲ್ಲಿ ಜಸ್ಟ್ ಡ್ಯಾನ್ಸ್ ಮಾಡ್ತಾ ಇದ್ವಿ, ನಾಟಕ ಅಂತ ಏನು ಮಾಡ್ತಾ ಇರಲಿಲ್ಲ. ಸಿಂಗಿಂಗ್ ಇಷ್ಟ ಆಯ್ತು, ಬಟ್ ರಾಗ ತಾಳ ಎಲ್ಲ ಗೊತ್ತಿರ್ಲಿಲ್ಲ. ಅವಾಗ ಯಾರು ಹೇಳ್ಕೊಡೋರು ಇರ್ಲಿಲ್ಲ. ಸೊ ಬಟ್ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಅವಾಗಿತ್ತು. ಇವಾಗ ಡ್ಯಾನ್ಸ್ ಎಲ್ಲ ಮಾಡಕ್ ಬರಲ್ಲ, ಯಾಕಂದ್ರೆ ಕಲಿಯಕ್ ಹೋಗಿಲ್ಲ. ಡ್ಯಾನ್ಸ್ ನ ಟ್ರೈ ಮಾಡಿದ್ರೆ ಮಾಡ್ಬೋದೇನೋ, ನೋಡೋಣ, ಟ್ರೈ ಮಾಡ್ತೀನಿ ನೆಕ್ಸ್ಟ್. ನಿಮ್ ವಾಯ್ಸ್ ತುಂಬಾ ಚಂದ ಇದೆ, ಮೆಲೋಡಿಯಸ್ ಆಗಿದೆ. ಸುಮಾರು ಜನ ಹೇಳ್ತಾರೆ ಇಲ್ಲ ವಾಯ್ಸ್ ತುಂಬಾ ಚೆನ್ನಾಗಿದೆ, ಕಣ್ ಚೆನ್ನಾಗಿದೆ. ಏನೋ ಖುಷಿ ಆಗುತ್ತೆ, ಆ ಭಗವಂತ ಕೊಟ್ಟಿರೋದು, ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು ಖುಷಿ ಆಗುತ್ತೆ. ನೈಸ್ ನೈಸ್. ಮತ್ತೆ ನಿಮ್ ಓದಿದ್ದು ನನ್ ಒಂದ್ ಕಡೆ ಕರೆಕ್ಟ್ ಆಗಿ ಎಜುಕೇಶನ್ ಮಾಡಕ್ ಆಗಿಲ್ಲ. ಯಾಕಂದ್ರೆ ತಾತ ಅಮ್ಮನ ಅಪ್ಪ, ಸೊ ಅವರು ಬಿಟ್ಟಿರ್ತಿರ್ಲಿಲ್ಲ ಅವ್ರುವೆ. ಸೊ ಅಲ್ಲಿ 1 ವರ್ಷ ಇರ್ಸ್ಕೊಂತ ಇದ್ರು, ಮತ್ತೆ ಅಮ್ಮ ಅಪ್ಪನ ಹತ್ರ ಕಳಿಸ್ತಾ ಇದ್ರು. ಸೊ ಇಲ್ಲೊಂದ್ ವರ್ಷ ಅಲ್ಲೊಂದ್ ವರ್ಷ, ಈ ತರ. ನಂಗೆ ಫ್ರೆಂಡ್ಸ್ ಅಂದ್ರೆ ಬೇಜಾನಿದ್ದಾರೆ, ಬಟ್ ಯಾರು ನೆನ್ಪಿಲ್ಲ. ತುಂಬಾ ನಾನ್ ಜಾಸ್ತಿ ಓದೂ ಇಲ್ಲ, ಓದಿರೋದೇ SLC. ಸೊ ಬಟ್ SLC ವರೆಗೂ ಬೇಬಿ ಸಿಟ್ಟಿಂಗ್ ಇಂದ 1-3 ವರ್ಷ ಬೇಬಿ ಸಿಟ್ಟಿಂಗ್, LKG UKG ಒಂದ್ ಕಡೆ ಆದ್ರೆ, ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದ್ ಕಡೆ, ಮತ್ತೆ 3rd 4th ಒಂದ್ ಕಡೆ, ಆ ತರ 2 years 1 year ಈ ತರ ಮಿಕ್ಸಿಂಗ್ ಆಗ್ಬಿಟ್ಟಿದೆ. ಸೊ ಒಂದ್ ಕಡೆ ಪರ್ಫೆಕ್ಟ್ ಆಗಿ ಓದಕ್ ಆಗಿಲ್ಲ, ಅದು ತುಂಬಾ ಬೇಜಾರಾಗಿದೆ. ಬಟ್ ಫ್ರೆಂಡ್ಸ್ ಅಂತ ತುಂಬಾ ಚೆನ್ನಾಗಿದ್ದಾರೆ, ಬಟ್ ಯಾರು ಸರಿಯಾಗಿ ನೆನಪೇ ಇಲ್ಲ. ಅವರು ಎಲ್ಲ ನೆನ್ಪಿಟ್ಕೊಂಡಿದ್ದಾರೆ, ಎಷ್ಟ್ ಚೆನ್ನಾಗಿ ಹೇಳ್ತಾರೆ, ಇಲ್ಲ ನೀನ್ ಹಿಂಗ್ ಬರ್ತಿದ್ದೆ, ಹಿಂಗ್ ಆಡ್ತಿದ್ವಿ, ಹಿಂಗೆ. ಏನು ನೆನಪಿಲ್ಲ. ನಮ್ ಲಾಸ್ಟ್ ಬ್ಯಾಚ್ ಅವ್ರು ಮಾತ್ರ ಚೆನ್ನಾಗಿ ನೆನಪಿದ್ದಾರೆ, ಎಲ್ಲ ಕಾಂಟ್ಯಾಕ್ಟ್ ಇದ್ದಾರೆ ಇವಾಗಲೂ. ತುಂಬಾ ಸಪೋರ್ಟ್ ಮಾಡ್ತಾರೆ. ಇಲ್ಲ ಮಾಡು, ಇನ್ನ ಮಾಡು, ಒಟ್ನಲ್ಲಿ ಒಳ್ಳೆ ರೀತಿಲಿ ಮಾಡು ಅಷ್ಟೇ. ಅಡ್ವೈಸ್ ನನ್ನ ಫ್ರೆಂಡ್ಸ್ ಕೂಡ ಅದೇ ಮಾಡೋದು. ನನಗಂತೂ ಅದೇ ಒಂದು ಈ ಥೀಮ್ ಇಟ್ಕೊಂಡಿದೀನಿ. ನಾನೊಂದು ಬೌಂಡ್ರಿ ಹಾಕೊಂಡಿದೀನಿ, ಆ ಬೌಂಡ್ರಿಲೇ ಇರ್ಬೇಕು. ಬೌಂಡ್ರಿ ಬಿಟ್ಟು ಜಾರಬಾರ್ದು, ಆ ಕಡೆ ಈ ಕಡೆ ಹೋಗ್ಬಾರ್ದು. ಅದೊಂದು ಏಮ್ ಇಟ್ಕೊಂಡಿರೋದ್ರಿಂದ ಸೊ ನಾನು ಹಂಗೆ ಕಂಟಿನ್ಯೂ ಆಗಿದ್ದೀನಿ. ಅದು ನಿಜವಾಗ್ಲೂ ಖುಷಿ ಇದೆ ನನಗೆ. ಮ್ಯಾಮ್, ಇವಾಗ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇರೋರು ಅವರಿಗೆ ಸ್ವಲ್ಪ ನಟನೆ ಹಾದಿ ಈಸಿ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಮುಂಚೆ ರಂಗಭೂಮಿ ಹಿನ್ನೆಲೆ ಏನಾದ್ರು? ಇಲ್ಲ, ನಂಗೆ ರಂಗಭೂಮಿ ಹಿನ್ನೆಲೆನೂ ಇಲ್ಲ. ನಂಗೆ ಥಿಯೇಟರ್ ನಾನು ಯಾವತ್ತೂ ಹೋಗೂ ಇಲ್ಲ ಪಾಪ. ಬಟ್ ನಾನಂದ್ರೆ ಏನೂ ಗೊತ್ತಿರ್ಲಿಲ್ಲ. ನಾನು ಇಂಡಸ್ಟ್ರಿ ಕಾಲಿಟ್ಟಾಗ ನನ್ಗೆ ಗಾಳಿ ಏನಂದ್ರೆ ಏನೂ ಗೊತ್ತಿರ್ಲಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ನಾನು ಇಂಡಸ್ಟ್ರಿಗೆ ಬಂದಿದ್ದೆ, ಅನ್ಎಕ್ಸ್ಪೆಕ್ಟೆಡ್. ನಾನು ಚೈಲ್ಡ್ಹುಡ್ ಇಂದ ಡ್ರೀಮ್ ಆತರ ಎಲ್ಲ ಏನಿಲ್ಲ. ಆರಾಮ್ಸೆ ಮದ್ವೆ, ಮನೆ, ಈ ತರ ಇದ್ದವಳು. ಅನ್ಎಕ್ಸ್ಪೆಕ್ಟೆಡ್ ಅಪ್ಪನ್ ಕಳ್ಕೊಂಡ್ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟ್ ಇರತ್ತಲ್ಲ ಅಪ್ಪ ಅಂದ್ರೆ. ನಾನು ಅದು ನಮ್ಮಪ್ಪ ನಮ್ಮನೇಲೇ ಹೋಗಿದ್ದು, ಅದು ನನಗೆ ತುಂಬಾ ಡಿಪ್ರೆಷನು, ಆ ಫೀಲಿಂಗ್ಸ್ ಜಾಸ್ತಿ ಇತ್ತು. ಅವಾಗ್ಲೂ ನಾನು ಯಾರ ಜೊತೆನೂ ಬೆರೀತಾ ಇರ್ಲಿಲ್ಲ. ತುಂಬಾ ಡಿಪ್ರೆಷನ್ಸ್ ಅಲ್ಲೇ ಯಾವಾಗ್ಲೂ ಇರ್ತದೆ. ಡಾಕ್ಟರ್ ಸಜೆಸ್ಟ್ ಮಾಡಿದ್ದು, ಇಲ್ಲ ನೀವೇನ್ರಲ್ಲ ಇನ್ವಾಲ್ವ್ ಆಗ್ಬೇಕು. ನಾನು ಹೆಚ್ಚು ಕಮ್ಮಿ 1 year 2 years ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ, ಊಟನೂ ಮಾಡ್ತಿರ್ಲಿಲ್ಲ ಸರಿಯಾಗಿ. ಈ ತರ ಇದ್ದವಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲ ಏನಾದ್ರೂ ಬದಲಾವಣೆ ಆಗ್ಬೇಕು, ಹಿಂಗೆ ಆದ್ರೆ ನನ್ನ ಲೈಫ್ ಮುಗ್ದೋಗುತ್ತೆ, ಆ ತರ ಮೈಂಡ್ ಸೆಟ್ ಬಂತು. ಏನ್ ಮಾಡೋದು, ಇದಕ್ಕೆ ಏನ್ ಮಾಡ್ಬೇಕಾ ನನ್ಗೆ ಗೊತ್ತಿಲ್ಲಲ್ಲ.
ಸೊ ಅವಾಗ ನನ್ನ ಫ್ರೆಂಡ್ ಮಗಳೇ ನಂಗೆ ಸಪೋರ್ಟ್ ಮಾಡಿದ್, ನಿಜ ಹೇಳ್ಬೇಕಂದ್ರೆ ನಂಗೆ ರೀಲ್ಸ್ ಕೂಡ ಮಾಡಕ್ ಬರ್ತಿರ್ಲಿಲ್ಲ. ಓಕೆ. ಅವಳೇ ಬಂದು ನಮ್ಮ ಮನೇಲೇ ಇದ್ದು ಟೆರೆಸ್ ಮೇಲೆಲ್ಲ ವಿಡಿಯೋ ಮಾಡಿಸೋದು, ಆಮೇಲೆ ಸ್ಯಾರಿ ಉಡ್ಸಿ, ಜಡೆ ಹಾಕಿ ಹೂವ ಮುಡ್ಸಿ ಎಲ್ಲಾ ತರ ಅಲಂಕಾರ ಅವಳೇ ಮಾಡ್ತಾ ಇದ್ಲು. ಅವಳೇ ಮಾಡಿ ಇಲ್ಲ ನೀನ್ ಮಾಡು ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಮಾಡಿಸ್ತಾ ಇದ್ಲು. ಅವಳು ಮಾಡ್ಸಕ್ ಶುರು ಆದ್ಮೇಲೆ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಬಂತ. ಅವಾಗ ಇಲ್ಲ ಟೈಮ್ ಏನೋ ಅಂತ ಹರ್ಟ್ ಆಗ್ತಿದೆ, ಬೇಜಾರಾಗ್ತಿದೆ ಅಂದ್ರೆ ಸ್ವಲ್ಪ ಡೈವರ್ಟ್ ಆಗೋಣ ಅಂತ ಫೀಲ್ ಆಗ್ತಿತ್ತು. ಅವಾಗ ಸ್ವಲ್ಪ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಕಮೆಂಟ್ಸ್ ಚೆನ್ನಾಗಿ ಬರ್ತಿತ್ತು. ಈ ಟಿಕ್ ಟಾಕ್ ಬ್ಯಾನ್ ಆಗ್ತಿತ್ತು ಆ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ, ಒಂದ್ ಸ್ವಲ್ಪ ದಿನ ಹಿಂದೆ ಅಷ್ಟೇ. ಅದಿನ್ನೇನ್ ಬ್ಯಾನ್ ಆಗ್ಬೇಕು ಅಷ್ಟೊತ್ತು ನನ್ ವ್ಯೂಸ್ ಫಾಲೋವರ್ಸ್ ಎಲ್ಲ ಚೆನ್ನಾಗಿ ರೀಚ್ ಆಗ್ತಾ ಇತ್ತು, ಕಮೆಂಟ್ಸ್ ಚೆನ್ನಾಗಿ ಬರ್ತಿತ್ತು. ಮ್ಯಾಮ್ ಚೆನ್ನಾಗಿ ಮಾಡ್ತೀರಾ, ನೀವ್ ಯಾಕೆ ಸೀರಿಯಲ್ಗೆ ಟ್ರೈ ಮಾಡ್ಬಾರ್ದು, ಸಿನಿಮಾಗ್ ಮಾಡ್ಬಾರ್ದು? ನನ್ ಮೈಂಡ್ ಸೆಟ್ ಏನಂದ್ರೆ ಅದಕ್ಕೆಲ್ಲ ಬಿಗಿನಿಂಗ್ ಇಂದ ಸ್ಟಾರ್ಟ್ ಆಗ್ಬೇಕು, ಒಂದು ಏಜ್ ಇರುತ್ತೆ ಅದಕ್ಕೆಲ್ಲ, ಈ ನಮ್ಗಳಿಗೆಲ್ಲ ಅದು ಅವಕಾಶ ಸಿಗಲ್ಲ, ಆ ತರ ನನ್ ಮೈಂಡ್ ಸೆಟ್ ಇತ್ತು. ಸೊ ನಾನ್ ಸುಮ್ನೆ ಆಗ್ಬಿಟ್ಟೆ. ಅವಾಗ ತುಂಬಾ ಇಂಟ್ರೆಸ್ಟ್ ತಗೊಳ್ಳಿಲ್ಲ, ನೆಗ್ಲೆಕ್ಟ್ ಮಾಡಿದ್ದೆ. ಆಮೇಲೆ ಮನ್ಸ್ ಕೇಳ್ಬೇಕಲ್ಲ, ತುಂಬಾ ಕಮೆಂಟ್ಸ್ ಜಾಸ್ತಿ ಬಂದಾಗ ಎಳಿಯುತ್ತೆ ಸ್ವಲ್ಪ. ಇಲ್ಲ ನೋಡೋಣ, ಟ್ರೈ ಮಾಡೋಣ ಅಂತ ನಮ್ ಬಿಡದಿ ಅವರೇ ಒಬ್ರು ನೀತು ಅಂತ ಪಾರು ಸೀರಿಯಲ್ಗೆ ಮೇಕಪ್ ಆರ್ಟಿಸ್ಟ್ ಆಗಿದ್ರು, 2 ಸಲ ಹೋಗ್ತಾ ಇದ್ರು. ನಾನು ಅವ್ರಿಗೆ ಕಾಲ್ ಮಾಡಿದೆ, ಹಿಂಗ್ ಬೋರ್ ಆಗ್ತಿದೆ ಕಣೋ, ಜಾಯ್ನ್ ಆಗೋಣ ಅನ್ಕೊಂಡಿದ್ದೆ, ಏನ್ ಮಾಡ್ಬೇಕು, ಯಾವ ರೀತಿ ಬರ್ಬೇಕು ಇಲ್ಲಿಗೆ? ಅಕ್ಕ ಏನಿಲ್ಲ, ಆಡಿಷನ್ಸ್ ಇರುತ್ತೆ, ಆಡಿಷನ್ಸ್ ಅಟೆಂಡ್ ಮಾಡು. ಆಡಿಷನ್ಸ್ ಅಂದ್ರೆ ಏನು ಗೊತ್ತಿಲ್ಲ, ಏನಂದ್ರೆ ಏನು ಗೊತ್ತಿಲ್ಲ. ಹೌದಾ, ಓಕೆ, ಕಾಂಟ್ಯಾಕ್ಟ್ ಕೊಡು, ನಾನು ಹೋಗ್ತೀನಿ. ಸರಿ ಅಕ್ಕ, ಒಂದ್ ಆಫೀಸ್ ಅಂದ್ರೆ ಚೈನ್ ಲಿಂಕ್ ಹೋಯ್ತದು, ಒಂದ್ ಕಡೆ ನಂಬರ್ ಕೊಟ್ರೆ ಅದು ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗತ್ತಲ್ಲ, ಒಂದ್ ಆಫೀಸ್ ಹೋಯ್ತು. ಅದ್ ಬಂದು ದೀಪಾ ಕಾಂಪ್ಲೆಕ್ಸ್ ಹತ್ರ ಇದೆ ಆಫೀಸ್. ಅದು ಅಂದ್ರೆ ಗುರು ದೇಶಪಾಂಡೆ ಅವರ ಆಫೀಸ್ ಇದೆಲ್ಲ, ಅದ್ರ ಮೇಲ್ಗಡೆ ಬಿಲ್ಡಿಂಗ್, ಡಯಲ್ ಆರ್ಟಿಸ್ಟ್ ಅಂತ ಏನೋ ಸಮಥಿಂಗ್ ಇತ್ತದು ನೇಮು. ಅಲ್ಲಿಗೆ ಹೋದೆ ಫಸ್ಟ್ ಟೈಮ್. ಅದು ನಾನೇನ್ ತಿಳ್ಕೊಂಡೆ, ಅವ್ರನ್ನ ಕೇಳಿದಾಗ ದೀಪಾ ಕಾಂಪ್ಲೆಕ್ಸ್ ನಿಯರ್ ಅಂತ ಹೇಳಿದ್ರಲ್ಲ, ಆ ದೀಪಾ ಕಾಂಪ್ಲೆಕ್ಸ್ ಹತ್ರ ಹೋಗಿ ಅಲ್ಲಿಂದ ನಡ್ಕೊಂಡೇ ಹೋದೆ. ಇಲ್ಲೇ ಸಿಗುತ್ತೆ ಅಂತ. ಇಲ್ಲೇ ಎಲ್ಲಿ ಸಿಗುತ್ತೆ, ಒಂದಷ್ಟು ದೂರ ಹೋಗ್ಬೇಕು. ನಡ್ಕೊಂಡು ಹೋದೆ. ಅಲ್ಲಿ ಶಿವಮೊಗ್ಗ ರಾಮಣ್ಣ ಸರ್ ಅಂತ ಇವಾಗ್ಲೂ ಇದಾರೆ, ಅವರು ತುಂಬಾ ಇಂಡಸ್ಟ್ರಿ ಪರಿಚಿತರು ಅವರು. ಸೊ ಅವ್ರನ್ನ ಕೇಳಿದೆ, ಸರ್ ಹಿಂಗೆ ಜಾಯ್ನ್ ಆಗೋಣ ಅನ್ಕೊಂಡಿದೀನಿ ಸೀರಿಯಲ್ಗೆ, ಸಿನಿಮಾಗೆ, ಮಾಡ್ಬೋದಾ ನಾನು? ಚೆನ್ನಾಗೇ ಇದೆಯಲ್ಲಪ್ಪ, ಮಾಡ್ಬೋದು, ಅದ್ರಲ್ಲೇನು? ನನಗೆ ಆಶ್ಚರ್ಯ ಫುಲ್, ಮಾಡ್ಬೋದಾ, ಚೆನ್ನಾಗಿದ್ದೀನಿ, ಅಯ್ಯೋ ಇಷ್ಟ ಈಸಿನಾ, ಗಾಳಿ ಗೊತ್ತಿಲ್ಲಲ್ಲ, ಇಷ್ಟ ಈಸಿನಾ, ಹಂಗಾಗಿ ಯಾರ ಕಷ್ಟ ಅದು ಇದು ಅಂತಾರೆ. ಓಕೆ ಆಯ್ತು. ಆಮೇಲೆ 1-2 ಡೇಸ್ ಬಿಟ್ಟು ಫೋಟೋ ಶೂಟ್ ಇದೆ ಅಂತಾನು ಹೇಳಿದ್ರು. ಫೋಟೋ ಶೂಟ್ ಇದೆ, ಓಕೆ ಆಯ್ತು. ಅವಾಗ 6,000 ರೂಪಾಯಿ. ಬಟ್ ನನಗೆ ಅವಾಗ ಈಗಾದ್ರೂ ಇಷ್ಟ ಚೆನ್ನಾಗಿರೋ ಕಾಸ್ಟ್ಯೂಮ್ ಇದೆ, ಅವಾಗ ನನ್ನ ಹತ್ರ ಅಂತ ಹೇಳ್ಕೊಳ್ಳೋ ಕಾಸ್ಟ್ಯೂಮ್ಸ್ ಇರ್ಲಿಲ್ಲ. ಜೀನ್ಸು, ಟೀ ಶರ್ಟು, ಲಾಂಗ್ ಗೌನು, ಮತ್ತೆ ಒಂದು ಮೈಸೂರು ಸಾರಿ ಇದು ಫೋಟೋ ಶೂಟ್ ಮಾಡಿಸಿದ್ದು ಅಷ್ಟೇ. 3 ಕಾಸ್ಟ್ಯೂಮ್ ಅಲ್ಲಿ ಮಾಡಿಸಿದ್ಮೇಲೆ ಬಜರಂಗಿ 2ಗೆ ಫಸ್ಟ್ ಬಣ್ಣ ಹಚ್ಚಿದ್ರು ಆ ಸರ್ ಕಡೆಯಿಂದಾನೆ. ಅವ್ರು ಕಾಲ್ ಮಾಡಿದ್ರು. ಅವತ್ತಿಗೆ ಫಸ್ಟ್ ಪೇಮೆಂಟ್ ಬಂದು 2,000. ಓಕೆ, ನಾನೇನ್ ತಿಳ್ಕೊಂಡಿದ್ದೆ, ಅವ್ರಿಗೆ ಕರೆದಿ ಮಾತಾಡಿದಾಗ, ಅಂದ್ರೆ ಅಲ್ಲಿ ಸಿನಿಮಾ ತಂಡದವ್ರು ಕರೆದಾಗ ಸಾಮಾನ್ಯವಾಗಿ ಏನೋ 10,000 20,000 ಈ ತರ ಕೊಡ್ತಾರೆ ನಿಜವಾಗ್ಲೂ. ಅವ್ರ ಹತ್ರ ಮಾತಾಡಿದ್ದು ನಾನು ಹಂಗೇನೆ, ಎಲ್ಲ ಲಕ್ಷ ಹೇಳ್ತಾರೆ. ಆಮೇಲೆ ದುಡ್ಡುಗಳು ನಾನು ತುಂಬಾ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟಿದ್ದೆ, ನನಗೆ ಐಡಿಯಾ ಇರ್ಲಿಲ್ಲ ಅದ್ರ ಬಗ್ಗೆ. ಅವ್ರು ಇಲ್ಲ ಮ್ಯಾಮ್, ಅದೆಲ್ಲ ಬೇರೆ ಇರತ್ತೆ. ಸ್ವಲ್ಪ ಅವಾಗ ಒಂಚೂರು ಡೋರ್ ಓಪನ್ ಆಯ್ತು, ಕೆಲವು ವಿಷಯಗಳು ಕಿವಿಗೆ ಬಿತ್ತು. ಹೌದಾ, ಹಿಂಗೆಲ್ಲ ಇರುತ್ತೆ, ಹಿಂಗೆಲ್ಲ ಇದ್ರೆ ಹಿಂಗೆಲ್ಲ ಅಂತೆ, ಹಿಂಗೆಲ್ಲ ಇದ್ರೆ ಹಿಂಗಂತೆ. ಹೌದಾ ಸರ್, ನಮ್ಗೆ ಹಂಗೆಲ್ಲ ಇರಕ್ ಆಗಲ್ಲ, ಯಾಕಂದ್ರೆ ನಾವೆಲ್ಲ ಒಂದ್ ಸ್ವಲ್ಪ ಪದ್ಧತಿ ಇಟ್ಕೊಂಡ್ ಬಂದಿರೋರು. ನಮ್ಮ ಮನೆಗಳಲ್ಲಿ ಅದಕ್ಕೆಲ್ಲ ಒಪ್ಪೋದು ಇಲ್ಲ, ನಮ್ಮ ಮನ್ಸು ಕೂಡ ಒಪ್ಪೋದಿಲ್ಲ. ಏನಿದ್ರು ಒಳ್ಳೆ ಮಾರ್ಗದಲ್ಲಿ ಬರಂಗಿದ್ರೆ ಮಾತ್ರ ನಮ್ಮ ಮನೇಲಿ ಬಿಡ್ತಾರೆ ಹೊರತು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಓಕೆ ಬಣ್ಣ ಹಚ್ಚಿದಾಯ್ತು. ಫಸ್ಟ್ ಬಣ್ಣ ಏನು ಗೊತ್ತಿಲ್ಲ ನಂಗೆ. ಅಶ್ವಥ್ ಸರ್, ನಿಜವಾಗ್ಲೂ ನಾನು ಅಶ್ವಥ್ ಸರ್ನ ಫಸ್ಟ್ ಟೈಮ್ ನೋಡಿದಾಗ ಎಲ್ಲ ನೋಡಿದೀನಲ್ಲ ಅಂತ ತುಂಬಾ ಫೆಮಿಲಿಯರ್ ಫೇಸ್. ನಿಜವಾಗ್ಲೂ ಅಶ್ವಥ್ ಸರ್ ಅಂತಾನೆ ಗೊತ್ತಿಲ್ಲ, ತುಂಬಾ ಫೆಮಿಲಿಯರ್. ಎಲ್ಲ ನೋಡಿದಿಲ್ಲ ಇವ್ರನ್ನ, ಯಾರಿದೆ ಸರ್ ನಮಸ್ಕಾರ. ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ನಿಜವಾಗ್ಲೂ ವ್ಯಕ್ತಿಗೆ ಒಂದು ಚೂರುವೆ ಅಹಂಕಾರ ದುರಂಕಾರ ಏನು ಇಲ್ಲ, ತುಂಬಾ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡ್ಸಿದ್ರು. ಸೆಟ್ಟಲ್ಲೂ ಅಷ್ಟೇ ಚೆನ್ನಾಗಿ ಸೀನ್ ಏನೋ ಕ್ಲೋಸ್ ತೆಗಿವಾಗ್ಲೂ ಹೆಸರಿಟ್ಟಿ ಕರಿತಾ ಇದ್ರು. ನನಗೆ ಫಸ್ಟ್ ಟೈಮ್ ಬಂದಿದ್ದೀನಿ, ಇಷ್ಟು ಚೆನ್ನಾಗಿ ಮಾತಾಡಿಸ್ತಾರಲ್ಲ, ಖುಷಿ ಆಗತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ತೆಗ್ದಿದೀವಿ ಶೂಟು. ಮಾಮೂಲಿ ಆಸ್ಪತ್ರೆ ಸೀನೆ ಎಲ್ಲ ತೆಗ್ದಿರೋದು. ಅದ್ ಸಿನಿಮಾ ರಿಲೀಸ್ ಆದಾಗ ಬಂದಿದ್ದು ಜಸ್ಟ್ ಹಿಂಗೆ ಫ್ಲಾಶ್ ಅಲ್ಲಿ ಹಿಂಗೆ ಬಂದ್ ಹಿಂಗೆ. ಅದು ಆ ಟೈಮಲ್ಲಿ ಯಾರೋ ಎಕ್ಸ್ಪೈರ್ ಆಗಿದ್ರು, ಮೋಸ್ಟ್ಲಿ ನಂಗೆ ಅಷ್ಟು ನೆನಪಿಲ್ಲ. ಎಕ್ಸ್ಪೈರ್ ಆಗಿದ್ರು, ಸಿನಿಮಾ ಸಡನ್ಲಿ ಸ್ಟಾಪ್ ಮಾಡಿದ್ರು. ಆಮೇಲೆ ಟಿವಿಗೆ ಬಂದ್ಬಿಡ್ತು, ಆಟೋಮೆಟಿಕ್ ಟಿವಿಗೆ ಬಂತು. ಟಿವಿಗೆ ಬಂದಾಗ ನಂಗೆ ಥಿಯೇಟರ್ ಅಲ್ಲಿ ತುಂಬಾ ಜನ ನೋಡ್ಬಿಟ್ಟು ಕಾಲ್ ಮಾಡಿದ್ರು, ಎಲ್ಲೋ ಬರ್ಲೇ ಇಲ್ಲ, ಬರ್ಲೇ ಇಲ್ವಾ, ಬರ್ಲಿಲ್ಲ ಅಂದ್ರೆ ತೆಗ್ದ್ಬಿಟ್ಟಿರ್ಬೇಕು, ಸರಿ ಅನ್ಕೊಂಡು ನಾನು ಸುಮ್ಮನಾಗಿದೆ. ಆಮೇಲೆ ಟಿವಿಗೆ ಬಂತಲ್ಲ, ಟಿವಿಗೆ ಬಂದಾಗ ನೋಡಿದ್ರೆ ಫ್ಲಾಶ್ ಅಲ್ಲಿ ಹಿಂಗ್ ಬಂದ್ ಹಿಂಗ್ ಹೋಗುತ್ತೆ 2 ಸರಿ. ಆಮೇಲೆ ನಂಗೆ ನಗು ತಡಿಯಕ್ಕಾಯ್ತಲ್ಲ, ಫೋನ್ ಮಾಡಿದೆ
ಕೋ ಡೈರೆಕ್ಟರ್ ಇದ್ರಲ್ಲ ಅವ್ರಿಗೆ ಕಾಲ್ ಮಾಡಿದ್ವಿ, ಸರ್ ಏನ್ ಸರ್ ಬೆಳಗ್ಗೆಯಿಂದ ಸಂಜೆವರೆಗೂ ಸೀನ್ ತೆಗೆಸ್ಬಿಟ್ಟು ಅದ್ರ ದುಡ್ಡು ಬೇರೆ ಕೊಟ್ಟಿದ್ದೀರಾ, ಈಗ ನೋಡಿದ್ರೆ ಸೀನೇ ಬಂದಿಲ್ಲ, ಜಸ್ಟ್ ಹಿಂಗ್ ಬಂದ್ ಹಿಂಗ್ ಹೋಗುತ್ತಲ್ಲ ಅಂತ. ಮೇಡಮ್ ದೊಡ್ಡ ಸಿನಿಮಾದಲ್ಲೆಲ್ಲ ಹಂಗೇನೆ, ಈಗ ಸಣ್ಣ ಪುಟ್ಟ ಸಿನಿಮಾದಲ್ಲಿ ಎಕ್ಸಾಕ್ಟ್ ಹಾಕ್ಲೇಬೇಕು, ಯಾಕಂದ್ರೆ ಅವ್ರ ಡ್ಯೂರೇಷನ್ ಇದಿರುತ್ತೆ. ಇವ್ರಲ್ಲಿ ಎಕ್ಸ್ಟ್ರಾ ತೆಕ್ಕೊಂಡಿರ್ತಾರೆ, ಬಟ್ ಯಾವ್ದು ತುಂಬಾ ಅವಶ್ಯಕತೆ ಇದೆ ಅದನ್ನ ಹಾಕ್ತಾರೆ. ತುಂಬಾ ಸೀನ್ಗಳನ್ನ ಹಾಕೇ ಇಲ್ಲ, ಬರೀ ನಮ್ದು ಮಾತ್ರ ಅಲ್ಲ ತುಂಬಾ ಜನದ ಹಾಕಿಲ್ಲ. ಹರ್ಷ ಸರ್ ಆಫೀಸಿಗೆ ಕರ್ಸಿ ಮಾತಾಡಿದ್ರು ಪಾಪ. ಎಲ್ಲಾನು ಒಂದ್ ಟೇಬಲ್ ಅಲ್ಲಿ ಎಲ್ಲಾ ಕೂತಿದ್ವಿ, ತುಂಬಾ ಆರ್ಟಿಸ್ಟ್ ಕೂತಿದ್ವಿ, ಡಾಕ್ಟರ್ ಕ್ಯಾರೆಕ್ಟರ್ಗಳು ಮಾಡಿದವರು, ಅದ್ರ ಜೊತೆಗೆ ಬೇರೆ ಕ್ಯಾರೆಕ್ಟರ್ಗಳು ಮಾಡಿದ್ರು, ಎಲ್ಲಾ ಕೂತಿದ್ವಿ. ಎಲ್ಲಾ ಲೆಂತಿ ಡೈಲಾಗ್ ಇರೋರು ಇದಾರೆ, ನಮ್ದು ಅವತ್ತಿಗೆ ಡೈಲಾಗ್ ಏನಿಲ್ಲ. ಬಟ್ ದೊಡ್ಡ ಸಿನಿಮಾದಲ್ಲಿ ನಾವು ಒಂದು ಪುಟ್ಟ ಪಾತ್ರ ಮಾಡಿದೀನಿ ಅನ್ನೋ ಖುಷಿ ಇದೆ. ಸಿನಿಮಾಲಿ ಖುಷಿ ಇದೆ ನಿಜವಾಗ್ಲೂ. ಕರ್ಸಿ ಮಾತಾಡ್ಬಿಟ್ಟು ನೆಕ್ಸ್ಟ್ ಪ್ರಾಜೆಕ್ಟಿಗೆ ಅವಕಾಶ ಕೊಡ್ತೀನಪ್ಪ, ಬೇಜಾರ್ ಮಾಡ್ಕೋಬೇಡಿ ಯಾರುವೆ, ಎಲ್ಲರಿಗೂ ಹೇಳಿದ್ರು ಪಾಪ. ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ವೇದ ಬಂತು. ವೇದದಲ್ಲಿ ಅದು ನಮಗೆ ಮ್ಯಾಚ್ ಆಗಲ್ಲ. ಕ್ಯಾರೆಕ್ಟರ್ ಪಾಪ ಹೇಳ್ಬಿಟ್ಟು ಕಾಸ್ಟ್ಯೂಮ್ ವೈಸ್ ಈ ತರ ಇರುತ್ತೆ, ಹಿಂಗೇ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು. ಆ ಸ್ಟಿಲ್ಸ್ ಒಂದ್ ಸ್ವಲ್ಪ ಕಳ್ಸಕ್ಕಿದ್ರು, ಕಳ್ಸ್ಕೊಟ್ಟೆ. ಸ್ಟಿಲ್ ಕಳ್ಸಕ್ ನನ್ಗೆ ಅಡ್ಡಿ ಇರ್ಲಿಲ್ಲ, ಬಟ್ ಆದ್ರೆ ಆ ತರ ಪರ್ಫಾರ್ಮ್ ಮಾಡೋದಿದೆಲ್ಲ ನಮಗೆ ಕಷ್ಟ. ಅದು ಶ್ವೇತಾ ಚೆಂಗಪ್ಪ ಅವ್ರು ಮಾಡಿದ್ರಲ್ಲ, ನನಗೆ ನಮ್ಗೆ ಮ್ಯಾಚ್ ಆಗಲ್ಲ ಅದು. ಇವಾಗ ಏನು ಗೊತ್ತಿಲ್ಲದೆ ಬಂದಾಗ ಆತರ ರಗಡ್ ಆಗಿ ಮಾಡ್ಬೇಕು ಅಂದ್ರೆ ಕಷ್ಟ, ಮತ್ತೆ ಆತರ ಇದು ಮಾಡ್ಬೇಕು ಅನ್ನೋದು ನಮ್ಗೆ ಕಷ್ಟ ಅಲ್ವಾ. ಆಯ್ಕೆ ಅನ್ನೋದು ತುಂಬಾ ಮುಖ್ಯ ಅಂತಾರಲ್ಲ, ಆಯ್ಕೆ ಮಾಡುವಾಗ ನಾವು ತುಂಬಾ ಯೋಚನೆ ಮಾಡಿ ಮಾಡ್ಬೇಕು. ನಾವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಕುತ್ಕೊಂಡು, ಸೊ ಇದರಿಂದ ನಾನು ಕೇಳಿದ್ರು, ಇಲ್ಲ ಸರ್ ನಮ್ಮ ಮನೇಲಿ ಆತರ ಕ್ಯಾರೆಕ್ಟರ್ ಒಪ್ಪಲ್ಲ, ಆಮೇಲೆ ನನಗೂ ಕಷ್ಟ ಆಗತ್ತೆ ಆ ತರದ್ ಮಾಡೋದಕ್ಕೆ, ಇಲ್ಲ ಸರ್ ನಾನು ಮಾಡಲ್ಲ ಅಷ್ಟೇ, ಫಿನಿಶ್. ಬಟ್ ಆ ಟೀಮ್ ಇಂದ ಇನ್ನ ಟಚ್ ಅಲ್ಲಿ ಇದಾರೆ, ಬಟ್ ಕ್ಯಾರೆಕ್ಟರ್ ಅಂತ ಬಂದಾಗ ನಾನು ಚಾಯ್ಸ್ ಮಾಡ್ತೀನಿ. ಸೊ ಜರ್ನಿ ಹಂಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, 1 by 1. ಸ್ಟಾರ್ಟಿಂಗ್ ಏನು ಗೊತ್ತಿರ್ಲಿಲ್ಲ ಅನ್ನೋದ್ಕಿಂತ ಒಂದು ಅವಮಾನ ನಾನು ನಿಜವಾಗ್ಲೂ ಶೇರ್ ಮಾಡ್ತೀನಿ. ಯಾಕಂತಂದ್ರೆ ಅದು ಅವಮಾನ ಆದ್ರೇನೆ ನಾವೇನೋ ಒಂದು ಮಾಡ್ಬೇಕು ಅಂತ ಹಠ ಛಲ, ಇಲ್ಲ ಅಂದ್ರೆ ನಮ್ ಲೈಫಲ್ಲಿ ನಾವ್ ಏನು ಮಾಡಲ್ಲ. ಎಲ್ಲ ನೆಗ್ಲಿಜೆನ್ಸಿ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಬಿಡೋ ಅಂದ್ರ ಅನ್ಕೊಳ್ಳಿ, ಆತರ ಯಾವತ್ತೂ ಮಾಡ್ಬಾರ್ದು. ಯಾರೇ ಆದ್ರೂ ಅಷ್ಟೇ, ಯಾರೋ ಒಂದ್ ಹೇಳಿದ್ರು ಬೈದ್ ಹೇಳಿದ್ರು ಅಂದ್ರೆ ಬದುಕೋದಿಕ್ಕೇನೆ. ಈ ನಗ್ನಗ್ತಾ ಮಾತಾಡ್ಸ್ತಾರಲ್ಲ ಅವ್ರನ್ನ ನಂಬಾರ್ದು, ಬೈತಾರಲ್ಲ ಅಂತ ನಂಬಬೇಕು. ಅಶೋಕ್ ಅಡ್ವಾ ಸರ್ ಅಂತ ಸತ್ಯಂ ಮೂವಿ ಇನ್ನು ರಿಲೀಸ್ ಆಗಿಲ್ಲ. ಗಣಪ ಹೀರೋ ಇದಾರಲ್ಲ ಸಂತೋಷ್ ಅಂತ, ಎಕ್ಸ್ಪೈರ್ ಆದ್ರವ್ರು ಪಾಪ. ಭೂವಿಗೆ ಚಿಕ್ಕಮ್ಮನ್ ಕ್ಯಾರೆಕ್ಟರ್ ಅಂದು. ಸೊ ಬೆಳಗ್ಗೆ ನಾವು ಹೋಗಿ ಸರ್ ಜೊತೆ ಟಿಫನ್ ಮಾಡಿದೀವಿ, ರೆಡಿ ಇದೀವಿ, ನೋಡಿದಾರೆ ಪಾಪ. ನೋಡಿ ಕೂಡ ಅವ್ರು ತುಂಬಾ ಅಬ್ಸರ್ವ್ ಮಾಡಿಲ್ಲ ನಮ್ಮನ್ನ. ಅದು ಡಲ್ ಕಾಸ್ಟ್ಯೂಮ್ ಇರ್ಬೇಕಿತ್ತು, ನಮ್ಗೆ ಗೊತ್ತಿರ್ಲಿಲ್ಲ. ನಾವು ನೈಟೇ ಕಾಸ್ಟ್ಯೂಮ್ ನ ಫೋಟೋ ಕಳ್ಸಿದ್ವಿ, ಓಕೆ ಅಂದಿದ್ರು. ಓಕೆ ಅಂದ್ಮೇಲೆ ತಾನೇ ತಗೊಂಡೋಗೋದ್ ನಾವು. ಹೋಗಿ ಅಲ್ಲಿ ತೋರ್ಸಿ, ಇವ್ರು ಕೋ ಡೈರೆಕ್ಟರ್ಗೆಲ್ಲ ತೋರ್ಸಿ ಮಾಡಿ ಎಲ್ಲ ರೆಡಿ ಆಗಿದೀವಿ. ರೆಡಿ ಆಗಿ ಎಲ್ಲ ಆದ್ಮೇಲೆ ಟಿಫನ್ ಆಯ್ತು, ಸೀನ್ ರೆಡಿ ಇದೆ, ಆಕ್ಷನ್ ಹೇಳ್ಬೇಕು, ಕಟ್ ಹೇಳಿದ್ರು. ಯಾಕೆ ಅಂತ ಗೊತ್ತಿಲ್ಲ, ಸಡನ್ ಆಗಿ ಫುಲ್ ರೈಸ್ ಆಗ್ಬಿಟ್ರು. ಏನ್ ನಮ್ ಕೈಕಾಲ್ ಮೊದ್ಲೇ ನಮ್ಗೆ ಒಂದ್ ಸ್ವಲ್ಪ ಮೆತ್ತಗೆ. ನನ್ನ ವೀಕ್ನೆಸ್ ಏನಂದ್ರೆ, ನೀವ್ ಹೇಳೋದನ್ನೇ ತಾಳ್ಮೆಯಿಂದ ಹೇಳ್ಬೇಕು. ನಾನ್ ಏನ್ ಬೇಕಾದ್ರೂ ಕೇಳ್ತೀನಿ. ಗದ್ರಿದ್ರು ಅಂದ್ರೆ ನನ್ ವೀಕ್ನೆಸ್ ಅದು. ಗದ್ರಿದ್ರೆ ನನ್ಗೆ ಫುಲ್ ಭಯ ಆಗ್ಬಿಡ್ತು, ಅಂದ್ರೆ ನನ್ ಬರೋದು ಬರೋದಿಲ್ಲ, ಅದು ನನ್ ಭಯ ನಿಜವಾಗ್ಲೂ. ಪ್ರೆಸೆಂಟ್ ಏನೇ ಮಾತಾಡುವಾಗ್ಲೂ ಸ್ವಲ್ಪ ತಾಳ್ಮೆಯಿಂದ ಹೇಳೋ ರೀತಿ ನೀತಿ ಇರತ್ತೆ. ಬಟ್ ಅವ್ರು ಮಾಡಿದ್ದು ಸ್ವಲ್ಪ ವಾಲ್ಯೂಮ್ ರೈಸ್ ಮಾಡಿದ್ರು. ರೈಸ್ ಮಾಡಿದ್ಮೇಲೆ ಅವ್ರು ಹೇಳಿದ್ದೇನೋ, ಏನ್ರಿ ಹಿಂಗೆ ರಿಚ್ ಆಗಿ ರೆಡಿ ಆಗಿದ್ರು. ನಾನು ಮತ್ತೆ ಇನ್ನೊಂದು ಆರ್ಟಿಸ್ಟ್, ತೆಲುಗು ಆರ್ಟಿಸ್ಟ್, ಅವರು ಇಬ್ರು ರಿಚ್ ಆಗಿ ರೆಡಿ ಇದ್ವಿ. ನಮ್ಗೆ ಏನ್ ಗೊತ್ತು ಹೇಗಿರ್ಬೇಕಂತ. ಸೊ ರೆಡಿ ಇದ್ವಿ. ಅವ್ರಿಲ್ಲ ಡಲ್ ಕಾಸ್ಟ್ಯೂಮ್ ಬೇಕು ನನಗೆ, ದಿಢೀರ್ ಅಂತ ಡಲ್ ಕಾಸ್ಟ್ಯೂಮ್ ಬೇಕು ಹೇಳ್ತಾರ. ನಮ್ಮ ಹತ್ರ ಡಲ್ ಕಾಸ್ಟ್ಯೂಮೇ ತಗೊಂಡೋಗಿಲ್ಲ, ಎಲ್ಲ ರಿಚೇನ ತಗೊಂಡೋಗಿರುತ್ತೆ. ಆಮೇಲೆ ಕಾಸ್ಟ್ಯೂಮರೇ ಕೊಟ್ರು, ಕಾಸ್ಟ್ಯೂಮರ್ ಬ್ಲೌಸ್ ಸಮೇತ ಕೊಟ್ರು ಪಾಪ. ನನಗೆ ಇನ್ನೊಂದ್ ಪ್ರಾಜೆಕ್ಟ್ ಅವ್ರ ಜೊತೆ ಮಾಡ್ಬೇಕಿತ್ತು, ಮನ್ಸು ಹೊಡೆದೋಯ್ತು, ಭಯಾನು ಹುಟ್ಬಿಡ್ತು. ಅಪ್ಪ ಈ ವ್ಯಕ್ತಿ ಜೊತೆ ಸಿನಿಮಾ ಮಾಡೋದ್ ಬೇಡವೇ ಬೇಡ, ಬಂದಿದೀನಿ ಮುಗಿಸ್ಬಿಟ್ಟು ಅಷ್ಟೇ ಫಿಕ್ಸ್ ಆಗಿದ್ದು. ಹೋಗ್ವಿ, ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬಂದ್ವಿ ಸೀನಿಗೆ ರೆಡಿ ಇದ್ವಿ. ಆಕ್ಷನ್ ಹೇಳಿದ್ರು. ಅಲ್ಲಿ ಉಪ್ಪಿಟ್ಗಿಂತ ಪುಳಿಯೋಗರೆ ಚೆನ್ನಾಗಿರುತ್ತೆ, ಏನೋ ಸಮಥಿಂಗ್ ಡೈಲಾಗ್ ಮತ್ತೆ ಹೀರೋಯಿನ್ ಅಮ್ಮ ಕಾನ್ವರ್ಸೇಷನ್ ಇರುತ್ತೆ. ನಾವು ಮಧ್ಯದಲ್ಲಿ ವೈಯಾರದಿಂದ ಹೇಳ್ಬೇಕು. ಅವತ್ತಿಗೆ ನನ್ಗೆ ವೈಯಾರ ಗೊತ್ತಿಲ್ಲ, ನಾರ್ಮಲಿ ಡೈಲಾಗ್ ಹೇಳಿದೆ. ಅವರು ಎಲ್ಲಾರ ಮುಂದೆ ಹೆಂಗ್ ಹೇಳಿದಂದ್ರೆ, ರೀಲ್ಸ್ ಮಾಡಿದಷ್ಟು ಈಸಿ ಅಲ್ಲ ಆಕ್ಟಿಂಗ್ ಮಾಡೋದು ಅನ್ನೋ ಒಂದು ಇದು ಇವತ್ತು ನಾನು ಇಲ್ಲಿ ಕೂರಿಸಿದೆ.
ಆ ಮಾತು ತುಂಬಾ ಟ್ರಿಗರ್ ಆಗೋಯ್ತು ನನಗೆ. ಅದು ಈಗ ಎಲ್ಲೋ ಸೈಡಲ್ ಕರ್ದು ಹೇಳಿದ್ರೆ ಅಂತ ಟ್ರಿಗರ್ ಎಲ್ರು ಮುಂದೆ ಇಲ್ಲ ಅಂದ್ರೆ ಒಂದ್ 100-150 ಜನ ಇದ್ದಾರೆ. ಫುಲ್ ದೊಡ್ಡ ಸೆಟ್ ಅದು, ಪ್ರೊಡ್ಯೂಸರ್ ಎಲ್ಲ ದೊಡ್ಡ ದೊಡ್ಡ ರಿಚ್ ಆಗಿರೋರು. ಸೊ ನಂಗೆ ಅದು ತುಂಬಾ ಹರ್ಟ್ ಆಯ್ತು. ಹರ್ಟ್ ಆಗಿದ್ದಕ್ಕೆ ಇಲ್ಲ ಏನೋ ಇದೆ ಕಲೀಲೇಬೇಕು ಅದ್ ಮೈಂಡಿಗೆ ಒಂದ್ ಸ್ವಲ್ಪ ಬಂತು, ಮನ್ಸಿಗೆ ಬಂದು ಕುತ್ಕೊಂಡ್ಬಿಡ್ತು. ನೆಕ್ಸ್ಟ್ ಅವತ್ತ ನೈಟೇ ಕಾಲ್ ಮಾಡಿದ್ರು ಸರ್. ಅಲ್ಲ ಅನ್ನೋದು ಅಂದ್ಬಿಟ್ರು, ಶೂಟು ಆಗೋಯ್ತು, ಎಲ್ಲ ಆಯ್ತು, ಪ್ಯಾಕಪ್ ಆಯ್ತು, ಮನೆಗೆ ಬಂದ್ವಿ. ಬಂದ್ಮೇಲೆ 9-9:30 ಕಾಲ್ ಮಾಡಿದ್ರು. ಏನ್ ಮಾಡ್ತಿದ್ದೀಪ್ಪ? ಸರ್ ಮನೆಗೆ ಬಂದೆ ಸರ್. ನೀವು ಬೈದಿದ್ದು ಬೇಜಾರಿಲ್ಲ, ಆದ್ರೆ ಹೇಳೋ ರೀತಿ ಇದೆ ಸರ್, ಆ ಥರ ಹೇಳ್ಬೇಕು. ಸಾರಿ ಕಣೋ, ಯಾವುದೋ ಫಸ್ಟ್ರೇಷನ್ ಎಲ್ಲ ಅಂದ್ಬಿಟ್ಟೆ. ಇರ್ಲಿ ಬಿಡಿ ಸರ್ ಪರವಾಗಿಲ್ಲ ಅಂದ್ಬಿಟ್ಟು ಸುಮ್ಮನೆ. ಮಾರ್ನಿಂಗು ಶೂಟ್ ಇತ್ತು, ಹೋದ್ವಿ. ಮಾರ್ನಿಂಗ್ ಫುಲ್ಲು ಲವ್ಲಿಯಾಗಿದ್ರು, ಏನು ಗದ್ರದ್ ಏನು ಸೀನೇ ಇಲ್ಲ. ಆಮೇಲೆ ಅಲ್ಲಿ ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಆ ಅಮ್ಮ ಕೇಳಿದ್ರು, ಏನ್ ಇವತ್ತು ಕೂಲ್ ಆಗಿದೆ. ಅವ್ರಿಗೆ ಜನರಲಿ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಫ್ರೆಂಡ್ಲಿ ಆಗಿ ಮಾತಾಡ್ತಾರಲ್ಲ. ಸೊ ಅವ್ರು ಹಂಗಂದ್ರು. ಅಮ್ಮ ರಾತ್ರಿ ಫೋನ್ ಮಾಡಿದ್ರು, ನನ್ಗೆ ಕೆಲವೊಂದು ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ, ಅವನಿಗೆ ಏನು ಗೊತ್ತಿಲ್ಲ. ಅವತ್ತಿಗೆ ಅಮ್ಮ ರಾತ್ರಿ ಫೋನ್ ಮಾಡಿದ್ರು ಕಣಮ್ಮ, ಸಮಾಧಾನ ಮಾಡಿದ್ರು ಸರ್, ನಂಗೆ ಸಾರಿ ಕೇಳಿದ್ರು. ಹೌದಾ, ಎಲ್ಲಾರ ಮುಂದೆ ಅಂದ್ಬಿಟ್ಟು ರಾತ್ರಿ ಬೇರೆ ಸಮಾಧಾನ ಮಾಡಕ್ ಫೋನ್ ಮಾಡಿದ್ದ ನಂಗೆ. ಹೇಳ್ಬಾರ್ದಿತ್ತ ವಿಷಯ ಇಂತ ಅಂದ್ರೆ ಅದೆಲ್ಲ ಕೆಲವೊಂದು ಸೀಕ್ರೆಟ್ ಇರುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಪಟ ಅಂತ ಹೇಳ್ಬಿಟ್ಟೆ. ಆಮೇಲೆ ಅಮ್ಮ ಹಂಗಂದ್ಮೇಲೆ ನಾನುವೇ ಹೇಳ್ಬಾರ್ದಿತ್ತೇನೋ, ಅವ್ರು ಏನ್ ಅನ್ಕೊಂತಾರೋ ಆ ಭಯ ನನ್ಗೆ ಸ್ವಲ್ಪ ಇತ್ತು, ಏನ್ ಅನ್ಕೊಂತಾರೋ ಆಮೇಲೆ ಗೊತ್ತಾದ್ರೆ ಅಂತ. ಸರಿ ಮುಗೀತು, ಶೂಟ್ ಮುಗಿಸಿದ್ವಿ. ಅವತ್ತ ಇತ್ತು 2 ದಿನ ಇತ್ತು ಸಾಂಗ್ ಶೂಟ್ ಎಲ್ಲ ಕಂಪ್ಲೀಟ್ ಆಯ್ತು. ಮುಗಿಸಿ ಬಂದ್ಮೇಲೆ ಮೈಂಡಲ್ಲಿ ಇತ್ತಲ್ಲ, ಹೋಗಲ್ಲ ಅದು. ಆಗಿದೆ ಅಂದಾಗ ಕಲೀಲೇಬೇಕು. ರಾಮನಗರದಲ್ಲಿ ABC ಡ್ಯಾನ್ಸ್ ಕ್ಲಾಸ್ ಇದೆ, ಅಲ್ಲಿ ಮಂಜುನಾಥ್ ಸರ್ ಅಂತ ಆಕ್ಟಿಂಗ್ ಹೇಳ್ಕೊಡ್ತಾರೆ. ಸೊ ಜಾಯ್ನ್ ಆದೆ. ಅಂದ್ರೆ ಅವರು ನಂಗೆ ಅಲ್ಲಿದೆ ಅನ್ನೋದು ಗೊತ್ತಿಲ್ಲ, ಅವ್ರು ಒಂದ್ ಬೇರೆ ಕಡೆ ನನಗೆ ಸಿಕ್ಕಿದ್ದು. ನನಗೆ ಸಡನ್ ಆಗಿ ಏನೋ ಒಂದ್ ಡೈಲಾಗ್ ಕೊಟ್ರೆ ಹೆಂಗೆ ಡೈಲಾಗ್ ಡೆಲಿವರಿ ಮಾಡ್ಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ. ಆ ಸರ್ ಒಂದ್ ಮಾತು ಹೇಳಿದ್ರು, ಇಲ್ಲಿ ನಿಡ್ಗಟ್ಟ ಹತ್ರ ಎಲ್ಲೋ ಶೂಟ್ ನಡೀತಿತ್ತು, ಅಲ್ಲಿ ನನ್ನ ಒಬ್ರು ಸರ್ ಕರೆದಿದ್ರು, ಇಲ್ಲಿ ನಮ್ ಕಡೆ ಶೂಟ್ ನಡೀತಿದೆ, ನೀವ್ ಈ ಕಡೆ ಏನಾದ್ರು ಬಂದ್ರೆ ಬನ್ನಿ, ಮೀಟ್ ಆಗಿ ಸೆಟ್ಟಿಗೆ ಬನ್ನಿ ಅಂತ. ಅದ್ ಬಂದು ಇವ್ರದ್ದು ಸಿಂಗರ್ ಇದ್ದಾರೆ, ಆ ಸರ್ ಡೈರೆಕ್ಷನ್ ಮಾಡ್ತಾ ಇದ್ರು. ಸರಿ ಆಯ್ತು, ಹೋದೆ. ಅಲ್ಲಿ ನೋಡಿದ ತಕ್ಷಣ ಡೈಲಾಗ್ ಕೊಟ್ರು, ನಂಗೆ ಅದೇ ತಗೊಳಕ್ಕೆ ಬರ್ಲಿಲ್ಲ ಫಸ್ಟ್ ಆಫ್ ಆಲ್. ಸರಿ ಆಯ್ತು, ನಿಮ್ಗೆ ಏನು ಅನ್ಕೊಂಡಿಲ್ಲ ಅಂದ್ರೆ ನಮ್ ಕ್ಲಾಸಿಗೆ ಒಂದ್ ಟೈಮ್ ಬನ್ನಿ, ನೋಡಿ ನಿಮ್ ಕಲಿಬೇಕು ಅನ್ಸುತ್ತೆ ಜಾಯಿನ್ ಆಗಿ, ಅಷ್ಟೇ ಸರ್ ಹೇಳಿದ್ರು. ನಿಯತ್ತಿಂದ ಹೇಳಿದ್ರು, ಬೇರೆ ಯಾರು ಹಿಂಗೆ ಹೇಳೋದಿಲ್ಲ. ಬನ್ನಿ ಜಾಯಿನ್ ಆಗಿ ಲಿಸ್ಟ್ ಕೊಡ್ತಾರೆ ಅಷ್ಟೇ. ಸರ್ ನಿಜವಾಗ್ಲೂ ಇವತ್ತಿಗೂ ಅದೇ ತರ ಇದ್ದಾರೆ, ಯಾವ್ದೇ ರೀತಿ ಬದಲಾಗಿಲ್ಲ ಸರ್. ಹೋದೆ, ಒಂದಿನ ನೋಡಿದ್ಮೇಲೆ ಇಷ್ಟ ಆಯ್ತು. ಇಲ್ಲ ಕಲಿಯೋದಿದೆ, ಕಲಿಯೋಣ. ನವರಸಗಳು ಏನು ಗೊತ್ತಿಲ್ಲ ನಂಗೆ, ಆಯ್ತು ಕಲಿಯೋಣ, ಓಕೆ. ಒಂದಿನ ಆಯ್ತು. ಆದ ತಕ್ಷಣ ನೋಡಿದ ತಕ್ಷಣ ನಾನು ಹೇಳಿದೆ, ಸರಿ ಇಲ್ಲ ನಾನು ಜಾಯಿನ್ ಆಗ್ತೀನಿ. ಹೌದಾ, ಯಾವಾಗಿಂದ ಬರ್ತೀರಾ? ನೆಕ್ಸ್ಟ್ ವೀಕೆಂದಾನೆ ಬರ್ತೀನಿ. ಓಕೆ, ಒಂದು 3 months or 6 months ಏನೋ ಜಾಯಿನ್ ಆದೆ. ಅಲ್ಲಿ ಅವ್ರ ಟೈಮಿಂಗ್ 9:30 ಇದ್ದಾಗ 9:15 ಹೋಗ್ತಾ ಇದ್ದೆ. ಅವರು ತುಂಬಾ ಅಬ್ಸರ್ವೇಷನ್ ಜಾಸ್ತಿ ನಮ್ ಸರ್. ಅಬ್ಸರ್ವ್ ಮಾಡ್ತಾ ಇದ್ರು. ಒಂದ್ ಟೈಮ್ ನನ್ ಬರ್ಡೇ ಬಂದಾಗ ವಿಶ್ ಮಾಡಿದ್ರು. ವಿಶ್ ಮಾಡಿದ್ಮೇಲೆ ಕೆಲವು ಸೀರಿಯಲ್ಗಳೆಲ್ಲ ತುಂಬಾ ಮಾಡ್ಕೊಂಡ್ ಬಂದಾಗ ಸಭಾಷ್ ಅಂತ ಅನ್ಸ್ಕೊಂತಿದ್ದೆ. ಸ್ಟಾರ್ಟಿಂಗ್ ತುಂಬಾ ಭಯ ಆಗ್ತಿತ್ತು. ನಂಗೆ ಮೈಕ್ ಹಾಕೊಂಡ್ರೆ ಸಾಕು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಸೌಂಡ್ ಇಂಜಿನಿಯರ್ ಮೇಡಮ್ ಭಯ ಆಗ್ತಿದ್ಯಾ? ಫಸ್ಟ್ ಇಲ್ಲ ಅಂತ ಇದ್ದೆ, ಆಮೇಲೆ ಹೂ ಅಂತ ಇದ್ದೆ. ಅವಾಗ ಮೇಡಮ್ ಭಯ ಆಗ್ತಿರೋದು ನನಗೆ ಗೊತ್ತಾಗ್ತಿದೆ. ಹೌದಾ, ಹೆಂಗೆ ಮೈಕ್ ಹಾಕಿರೋದು ಬಡ್ಕೊಂತ ಇದೆ ಚೆನ್ನಾಗಿ, ಆರ್ಟ್ ಪಾಪ ಎದ್ರುಕೊಂಬೇಡಿ, ನಾವ್ ಯಾರು ಏನು ಮಾಡಲ್ಲ. ಬಟ್ ಅಷ್ಟು ಭಯ ಆಗ್ತಿತ್ತು ಸ್ಟಾರ್ಟಿಂಗ್. ಅದು ತುಂಬಾ ಎದ್ರುಕೊಂತಿದ್ದೆ. ಡೈಲಾಗ್ ತಗೊಳಕ್ಕೂ ಭಯ ಆಗ್ತಿತ್ತು. ಬಟ್ ಸರ್ ಟ್ರೈನ್ ಅಪ್ ನಾನು ಚೆನ್ನಾಗಿ ಮಾಡಿದ್ದು, ನನ್ ಇಂಟ್ರೆಸ್ಟ್ ಜಾಸ್ತಿ ಕೊಟ್ಟಿದ್ದಕ್ಕೆ. ಸೊ ಇವತ್ತೇನೋ ಒಂದು ಮಾಡ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಅದು ಖುಷಿ ಇದೆ. ನೋಡಿ, ಲೈಫ್ ಅಲ್ಲಿ ಎಷ್ಟೊಂದು ಜನ ಫೇಲಿಯರ್ ಅಂತ ಬಂದ್ರೆ, ಅಥವಾ ಯಾರಾದ್ರೂ ಒಬ್ರು ಏನೋ ಒಂದು ಕ್ರಿಟಿಸೈಸ್ ಮಾಡಿದ್ರು ಅಂತ ಬಂದ್ರೆ, ಅದನ್ನ ತಗೊಳಕ್ಕೂ ಒಂದ್ ರೀತಿ ಇರತ್ತೆ. ಯೂಶಲಿ ಕ್ರಿಟಿಸಿಸಮ್ ಕೇಳಿದ ತಕ್ಷಣ ಒಂದು ಈಗೋ ಅನ್ನೋದು ಕೆರಳಿ ಆಟಿಟ್ಯೂಡ್ ಅಲ್ಲಿ ಇವ್ರು ಯಾರು ನನ್ಗೆ ಹೇಳೋದಕ್ಕೆ, ಇವ್ರಲ್ದೇ ಇನ್ನೊಬ್ರು ಅನ್ಕೊಂಡ್ ಹೋಗ್ತಾರೆ. ಬಟ್ ನಮ್ದೇನ್ ಮಿಸ್ಟೇಕ್ ಇದೆ ಅಂತ ಯೋಚನೆ ಮಾಡೋರ್ ಸಂಖ್ಯೆನೇ ಕಡಿಮೆ. ಬಟ್ ಇವರು ಇನ್ಸಿಡೆಂಟ್ಸ್ ನ ಶೇರ್ ಮಾಡಿದಾಗ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅವ್ರ ಬಗ್ಗೆ ಅಂತ ಅಂದ್ರೆ, ಇಲ್ಲ ನಾನು ಈ ತರ ಮಾತ್ ಕೇಳ್ದೆ ಅಂತ ಕುಗ್ಗ್ ಹೋಗೋದ್ರ ಬದಲು, ಇಲ್ಲ ನಾನು ಆಕ್ಟಿಂಗ್ ಕಲಿತೀನಿ, ಯಾಕೊಂದ್ ಪಾಸಿಟಿವ್ ಸೈಡ್ ನೋಡ್ಬಾರ್ದು ಅಂತ ಹೇಳಿ ಆ ನಿಟ್ಟಿನಲ್ಲಿ ಮುಂದೆ ಬಂದ್ರು. ಮ್ಯಾಮ್ ನಿಜ ಗ್ರೇಟ್ ಅಂತ ಹೇಳ್ಬೇಕು. ಈ ತರ ನಿಮ್ ಈ ಥಾಟ್ ಪ್ರೋಸೆಸ್ ಇಂದಾನೆ ಇವತ್ ನೀವ್ ಇಲ್ಲಿ ಇದ್ದೀರಾ ಅನ್ನೋದು ಖಂಡಿತ ಸತ್ಯ. ನೀವೇ ಸಾಕ್ಷಿ ಅದಕ್ಕೆ. ಹೌದು, ಯಾರೋ ಏನೋ ಅಂದ್ರು ಅಂದ್ಬಿಟ್ಟು ನಾವ್ ಅಪ್ಸೆಟ್ ಆದ್ರೆ ನಮ್ಗೆ ಲಾಸ್ ಆಗೋದು. ಇವಾಗ ಅವ್ರು ಹೇಳಿದ್ದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಎಲ್ಲಾ ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಅವಕಾಶಗಳು ಹಂಗೆ ಬರ್ತಾ ಇದೆ. ಚೇಂಬರ್ ಅಲ್ಲಿ ಆ ಸರ್ ಸಿಗ್ತಾರೆ ನಂಗೆ. ನಿಜವಾಗ್ಲೂ
ನಾನು ಲಾಸ್ಟ್ ಟೈಮ್ ಒಂದ್ ಚಾನಲ್ ಇಂಟರ್ವ್ಯೂ ಹೇಳಿದಾಗ ಹೆಸರು ಹೇಳಿರ್ಲಿಲ್ಲ. ಓಕೆ ಓಕೆ, ನಂಗೆ ಭಯ ಆಯ್ತು ಹೆಸರು ತಗೋಬಹುದೋ ಬೇಡವೋ ಅಂತ ಹೌದು, ಗೊತ್ತಿರ್ಲಿಲ್ಲ, ಹೌದು. ತಗೊಂಡಿರ್ಲಿಲ್ಲ. ಜಸ್ಟ್ ಅದನ್ನ ಮಾತಾಡಿದೆ ಅಷ್ಟೇ, ಟಾಪಿಕ್ ವಿಷಯ ಮಾತ್ರ ಹೇಳಿದೆ, ಹೆಸರು ಹೇಳಿರ್ಲಿಲ್ಲ. ಓಕೆ ನೆಕ್ಸ್ಟ್ ಸಿಕ್ಕಿದಾಗ ಏನ್ ಮಾಡ್ತಾ ಇದೀಯೋ ಅಂತಂದ್ರು. ಸರ್ ಹಿಂಗೆ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಇನ್ನು ಹೀರೋಯಿನ್ ಆಗಿ ಮಾಡ್ತಾ ಇದೀಯಂತೆ ಅಂತ ಕೇಳಿದ್ರು. ಸರ್ ಮಾಡ್ತಾ ಇದ್ದೀನಿ. ಹೌದಾ, ಮತ್ತೆ ಇನ್ನೇನು ವಿಷಯ ಅದು ಇದು ಅಂತಂದ್ರು. ಅದು ಸರ್ ಒಂದ್ ಚಾನಲ್ ಅಲ್ಲಿ ಮಾತಾಡ್ದೆ, ನಿಮ್ ಹೆಸರೇ ಹೇಳಿಲ್ಲ. ಬೈತಿರೋ ಏನಾದ್ರು ಅನ್ಕೊಂತೀರಾ ಅಂತ ಹೇಳ್ದೆ. ಅದಕ್ಕೇನು ಹೇಳು, ನಾನು ಏನೋ ಹೇಳಿದ್ ನೀನ್ ತಗೊಂಡಿದ್ಯಾ ಅಂದ್ರೆ ನಿನ್ ಒಳ್ಳೇದಾಗಿದೆ ಅಂದ್ರೆ ನೀನ್ ಹೆಸರು ಹೇಳೋದ್ರಲ್ಲಿ ತಪ್ಪೇನು, ನಾನು ಏನೋ ಅನ್ಕೊಳಲ್ಲ ಹೇಳೋದ್ರು. ನೆಕ್ಸ್ಟ್ ಇಂಟರ್ವ್ಯೂ ಹೇಳ್ದೆ, ಹೇಳಿದ್ರಿ ಲಿಂಕು ಕಳಿಸ್ದೆ. ಪರವಾಗಿಲ್ಲ ಕಣೋ, ತುಂಬಾ ಇಂಪ್ರೂವ್ ಆಗ್ತಾ ಇದೆಯಾ, ಒಳ್ಳೇದಾಗ್ಲಿ ನಿಂಗೆ ಅಂತಾನೆ ಹರ್ಸಿದ್ರು. ಸಭಾಷ್ ಅಂತ ಅಂದ್ರು ಚೇಂಬರ್ ಅಲ್ಲಿ. ಓಕೆ ಇವತ್ತಿಗೂ ಅದು ಅವತ್ ಹೆಂಗ್ ವಿಶ್ವಾಸ ಇದೆಯೋ ಇವತ್ತಿಗೂ ಹಂಗೆ ಇದೆ. ಆ ಅಮೇಜಿಂಗ್. ಪ್ರೀತಿಯಿಂದಾನೇ ಮಾತಾಡಿಸ್ತಾರೆ. ಬೆನ್ ತಟ್ಟೋರು ತುಂಬಾ ಕಮ್ಮಿ ಇರ್ತಾರೆ ಹೌದು. ನಮ್ಮ ಇಂಡಸ್ಟ್ರಿಲಿ. ಹೌದು. ಸೊ ಅಶೋಕ್ ಅಡ್ಬಾ ಸರ್ ನಿಜವಾಗ್ಲೂ ಹೇಳ್ತೇನೆ ಸಪೋರ್ಟ್ ಮಾಡ್ತಾರೆ. ಅವ್ರು ಇನ್ನೊಂದು ಸಿನಿಮಾ ಇವ್ರದ್ದು ರಾಘವೇಂದ್ರಣ್ಣ ಅವ್ರ ತಂಗಿ ಮಗನೋ ಯಾವ್ದೋ ಒಂದ್ ಬಂತು. ಸೊ ಯಾವ್ದೋ ಒಂದ್ ಸಿನಿಮಾ ಸ್ವಲ್ಪ ತುಟಿ ಇದಾಗಿದೆ ನೋಡಿ, ಅವ್ರದ್ದು ರೀಸೆಂಟ್ ಆಗಿ ಒಂದ್ ಸಿನಿಮಾ ರಿಲೀಸ್ ಆಯ್ತು. ಆ ಸಿನಿಮಾ ಕೂಡ ಕರೆದಿದ್ರು. ಓಕೆ ಅದು ಬಂದು ಅಶ್ವಿನಿ ಮ್ಯಾಮ್ದು ಊರಲ್ಲಿ ಹಳ್ಳಿಲಿ ಇದೆಲ್ಲ ಚಿಕ್ಕಮಂಗ್ಳೂರಲ್ಲಿ ಇದೆಲ್ಲ ಮನೆ, ಆ ಮನೇಲಿ ಶೂಟ್ ನಡೀತಾ ಇತ್ತು. ಓಕೆ ಸಡನ್ ಆಗಿ ಹೇಳಿದ್ರೆ, ಈಗ ಮೊದ್ಲಾದ್ರೆ ನಮ್ಗೆ ಅವಕಾಶಗಳು ಇರ್ತಿರ್ಲಿಲ್ಲ, ಡೇಟ್ಸ್ ಕೊಟ್ಬಿಡ್ತಾ ಇದ್ದೆ. ಓಕೆ ಇವಾಗ ಸ್ವಲ್ಪ ಬಿಸಿ ಇದ್ದೇ ಇರ್ತೇವೆ, ಕೆಲವೊಂದ್ ಹೌದು. ಸಿನಿಮಾ ಒಪ್ಕೊಂಡ್ಬಿಟ್ಟಿರ್ತೀನಿ. ಹೌದು. ಆವಾಗ ಸಡನ್ ಆಗಿ ಹೇಳಿದಾಗ ನಂಗೆ ಡೇಟ್ ಕೊಡಕ್ ಆಗ್ಲಿಲ್ಲ. ನೋಡ್ತೀಯಾ ಎಷ್ಟ್ ಚೇಂಜ್ ಆಗ್ಬಿಟ್ಟೆ ಅಂತ. ಇಲ್ಲ ಸರ್, ಏನ್ ಮಾಡ್ಲ, ಆಲ್ರೆಡಿ ಕಮಿಟ್ ಆಗ್ಬಿಟ್ಟಿದ್ದೀನಿ, ನಾನು ಡೇಟ್ಸ್ ಹೌದು, ಕೊಟ್ಟಿದ್ದೀನಿ. ಹೌದು. ಸೊ ಅದರಿಂದ ಇದಾಗಿಲ್ಲ ಅಷ್ಟೇನೆ, ಖಂಡಿತ ನೆಕ್ಸ್ಟ್ ಮಾಡ್ಕೊಡ್ತೀನಿ ಅಂತ. ಸೊ ಹಂಗ ಆಗ್ತಾ ಇರುತ್ತೆ. ಬಟ್ ಖುಷಿ ಆಗತ್ತೆ. ಯಾರೋ ಒಬ್ರು ಏನೋ ಅಂದ್ರು ಅಂತ ಅಪ್ಸೆಟ್ ಆಗೋದ್ಕಿಂತ ಅವರಿಗೆ ಇವಾಗ ಅವರೇ ಸಭಾಷ್ ಅಂತಾರೆ ಅಂದ್ರೆ ಏನೋ ಒಂದ್ ಮಾಡ್ತಿದೀವಿ. ಓಕೆ, ಪರ್ಫೆಕ್ಟ್ ಇದೀವೋ ಇಲ್ಲೋ ಗೊತ್ತಿಲ್ಲ, ಒಟ್ಟಲ್ಲಿ ಏನೋ ಒಂದ್ ಮಾಡ್ತಿದೀವಿ. ಕಲಿಯೋದು ತುಂಬಾ ಇದೆ ನಿಜವಾಗ್ಲೂ. ಇಂಡಸ್ಟ್ರಿ ನಾವು ಪರ್ಫೆಕ್ಟ್ ಆಗಕ್ ಸಾಧ್ಯನೇ ಇಲ್ಲ. ಒಬ್ಬೊಬ್ರು ಡೈರೆಕ್ಟರ್ ಒಂದೊಂದ್ ರೀತಿ ಇರ್ತಾರೆ, ಕಲ್ಸ್ತಾನೆ ಇರ್ತಾರೆ ನಮ್ಗೆ. ಈಗ ನಾವು ಪಾತ್ರಗಳೆಲ್ಲ ಒಂದೇ ತರ ಸಿಗಲ್ಲ ಅಲ್ವಾ, ಒಂದಕ್ಕಿಂತ ಒಂದ್ ಡಿಫ್ರೆಂಟ್ ಆಗಿ ಸಿಗ್ತಾ ಇರುತ್ತೆ. ಸಿಕ್ತಾಗ ನಮ್ಗೆ ನಾವು ಅದ್ ನಮ್ಗೆ ಏನು ಗೊತ್ತೇ ಇರಲ್ಲ ಅದ್ರ ಬಗ್ಗೆ. ಅವ್ರ ಥಾಟ್ಸ್ ಏನಿರುತ್ತೆ ಅದ್ ನಮ್ಗೆ ಮಾಡ್ಕೊಡ್ಬೇಕಾಗತ್ತೆ. ಅವಾಗ ಅವ್ರು ಹೇಳ್ಕೊಡ್ತಾರೆ. ಸೊ ಇದೇ ರೀತಿ ಬರ್ಬೇಕು ಅಂತ ಹೇಳ್ಕೊಟ್ಟಾಗ ನಾವ್ ಅಲ್ಲೂ ಕಲಿಕೆ ಇದ್ದೇ ಇರತ್ತೆ. ಸೊ ಕಲಿಯೋದು ತುಂಬಾ ಇದೆ ನಮ್ಗೆ, ಕಲಿತಾನೆ ಇರ್ತೀವಿ ಇರೋವರೆಗೂ. ಕಲ್ಸೋರು ತುಂಬಾ ಇರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಥಾಟ್ ಪ್ರೊಸೆಸ್ ಮ್ಯಾಮ್ ಏನ್ ಹೇಳಿದ್ರು, ಇದನ್ನ ನಾವು ನಮ್ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾನೇ ಮುಖ್ಯ. ಆ ಪಾಸಿಟಿವ್ ಹೋಪ್ ಅನ್ನೋದಿರ್ಬೇಕು, ಯಾವ್ದೇ ಕಾರಣಕ್ಕೂ ಆ ಸ್ಪಿರಿಟ್ ನ ಕಳ್ಕೊಳ್ಬಾರ್ದು. ಲರ್ನಿಂಗ್ ಇಸ್ ನೆವರ್ ಎಂಡಿಂಗ್ ಅನ್ನೋದನ್ನ ಮ್ಯಾಮ್ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ಇಟ್ಸ್ ಅ ಗ್ರೇಟ್ ಲರ್ನಿಂಗ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವಾಗ ನೀವು ಕ್ಲಾಸಸ್ ಹೋಗ್ತಾ ಇದೆ ಅಂತ ಹೇಳಿದ್ರಿ. ಸೊ ನಿಮ್ಮ ನಟನೆ ಅಂತ ಬಂದಾಗ ಆ ಗುರು ಸ್ಥಾನನ ನೀವು ಮಂಜುನಾಥ್ ಸರ್ಗೆ ಕೊಡ್ತೀರಾ ಅಂತ? ಖಂಡಿತ. ಅವ್ರ ಮಾರ್ಗದರ್ಶನದಿಂದಾನೇ ನಾನು ಏನು ಗೊತ್ತಿಲ್ದೇ ಇರೋರು ಹೋದಾಗ ಎಲ್ಲ ಕಲ್ಸಿದ್ದು ಜೊತೆಗೆ ನಮ್ಗೆ ಅವಕಾಶ ಅವರೇ ಕೊಟ್ಟಿದ್ದು. ಸೀರಿಯಲ್ ಕಾಂಟ್ಯಾಕ್ಟ್ ನಮ್ ಬಿಲ್ಡ್ ಆಗ್ಬೇಕನ್ನೋ ಕಾರಣನೇ ಅವ್ರು. ನಂಗೆ ಸೀರಿಯಲ್ ಟಚ್ ಕೂಡ ಇರ್ಲಿಲ್ಲ. ಸುಮಾರು ಸೀರಿಯಲ್ ಮಾಡಿದೆ, ಒಂದ್ 10 ರಿಂದ 15 ಡೇ, ಅಂದ್ರೆ 1 day 2 days ಕ್ಯಾರೆಕ್ಟರ್ ಫಸ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ನಂಗೆ ಕಂಟಿನ್ಯೂಟಿ 2 ಸೀರಿಯಲ್ ಸಿಕ್ತು. ನೇತ್ರಾವತಿ ಮತ್ತೆ ಸುಂದ್ರಿ ಸೀರಿಯಲ್ ಅಲ್ಲಿ ಕಂಟಿನ್ಯೂಟಿ ಇತ್ತು. ಸೊ ಅದು ಚೆನ್ನಾಗಿತ್ತು ನಂಗೆ ಕ್ಯಾರೆಕ್ಟರ್ಗಳು, ಅದು ಮಾಡ್ಕೊಂಡ್ ಬಂದೆ. ಅದಾದ್ಮೇಲೆ ಇನ್ನ ಕೆಲವೊಂದ್ ಸಿಕ್ಕಿದಾಗ ಅಂದ್ರೆ ನಮ್ಗೆ ಡೇಟ್ ಕ್ಲಾಶ್ ಆಗತ್ತೆ. ಸಿನಿಮಾಗಳಿಗೂ ಕೊಟ್ಟಾಗ ಸೀರಿಯಲ್ಗೆ ನಾವು ಕಂಟಿನ್ಯೂ ಮಾಡಕ್ ಆಗಲ್ಲ, ಅನ್ಕೊಂಡಿರಲ್ಲ ನಾವು. 2 ಒಂದೇ ಟೈಮ್ ಬರತ್ತೆ ಅಂತ ಗೊತ್ತಿರಲ್ಲ. ಬಟ್ ಸಡನ್ ಆಗಿ ಮ್ಯಾನೇಜರ್ ಕಾಲ್ ಮಾಡಿ ಹೇಳಿದಾಗ ನಂಗೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಹಂಗಾಯ್ತು. ನೇತ್ರಾವತಿ ಲಾಸ್ಟ್ ಅಲ್ಲಿ ನಂಗೆ ಡೇಟ್ಸ್ ಕ್ಲಾಶ್ ಆಯ್ತು. ಅದು ಗೋಕಾಕ್ ಶೂಟ್ ಇತ್ತು, ನಂಗೆ 2 ಸಿನಿಮಾ ಇತ್ತು. ಅವ್ರಿಗೆ ಹೇಳಿದೆ ನಾನು, ಇಲ್ಲ ಸರ್ ನಾನು ಬರ್ತಾ ಇದ್ದೀನಿ, 2 days ಅಷ್ಟೇ ನಾನು ಇರ್ತೀನಿ, 2 days ನಿಮ್ದು ಶೂಟ್ ಮಾಡ್ಕೊಬೇಕು, ನೆಕ್ಸ್ಟ್ ನಾನು ವಾಪಸ್ ಹೋಗ್ಬೇಕು ಅಂತ. ಓಕೆ ಮ್ಯಾಮ್ ಆಯ್ತು ಹಂಗೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ನಾನು ಹೋಗೋದಿನ ಫೋನ್ ಮಾಡಿ ನಾನು ಹೇಳಿದ್ದೆ ತಾನೇ ನಿಮ್ ಮುಂಚೆನೆ, 2 days ಅಷ್ಟೇ ಇರ್ತೀನಿ, ಅವತ್ ಶೂಟ್ ಮಾಡ್ಕೊಳ್ಳಿ ಅಂತ. ನೀವ್ ಹಂಗ ಹೇಳಿದ್ರೆ ನಾನ್ ಹೆಂಗ್ ಸರ್ ಮಾಡಕ್ಕಾಗುತ್ತೆ, ದಯವಿಟ್ಟು ನನ್ ಕ್ಯಾರೆಕ್ಟರ್ ಬೇರೆ ಯಾರು ಮಾಡಂಗಿದ್ರೆ ಮಾಡಿಸ್ಕೊಳ್ಳಿ, ನಾನ್ ಮತ್ತೆ ಅದ್ ಬರಕ್ ಆಗಲ್ಲ. ಯಾಕಂದ್ರೆ ನಾನು ಹೋಗ್ತಿದೀನಿ ಅಂದ್ರೆ ಆಲ್ರೆಡಿ ಬುಕ್ ಮಾಡಿ ಅಲ್ಲಿ ನನ್ ಶೂಟ್ 22 days ಇತ್ತು ಶೂಟ್, 2 ಸಿನಿಮಾ ಮಾಡಿದ್ದು. ಅದ್ರಿಂದ ಆಗಿಲ್ಲ, ಅದು ನನ್ಗೆ ಅಲ್ಲೇ ನನ್ನ ಪೋರ್ಷನ್ ಮಾಡ್ಕೊಳಕ್ ಆಗ್ಲಿಲ್ಲ.
ಅವಾಗ್ಲ ಬೇರೆಯವ್ರು ಮಾಡಿದ್ರು ಪಾಪ ಅದನ್ನ ಕಂಟಿನ್ಯೂ. ಬೇಜಾರಾಗತ್ತೆ ಅವಾಗ ಹಂಗ್ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಸಿಕ್ಕಿ ಕೂಡ ಮಾಡ್ಕೊಡಕ್ ಆಗಿಲ್ಲ ಅಂತ. ಬಟ್ ಸುಂದ್ರಿಲಿ ಚೆನ್ನಾಗಿತ್ತು, ಮ್ಯಾನೇಜರ್ ವೈಫ್ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಬಜಾರಿ ಫುಲ್ ಬೈತಾ ಇರೋದೇ ಯಾವಾಗ್ಲೂ ಚೆನ್ನಾಗಿತ್ತು ಕ್ಯಾರೆಕ್ಟರ್. ಸುಮಾರು ಕ್ಯಾರೆಕ್ಟರ್ಗಳು ಮಾಡಿದೆ ಒಟ್ನ ಸೀರಿಯಲ್ಗಳಲ್ಲಿ, ಈಗ್ಲೂ ಬರುತ್ತೆ. ಬಟ್ ನಂಗೆ 1 day 2 days ಮಾಡಲ್ಲ. ಅಟ್ಲೀಸ್ಟ್ 5 days ಇಲ್ಲ 10 days ಬಂದ್ರೆ ಒಂದಷ್ಟು ದಿನ ಎಪಿಸೋಡ್ ಬರುತ್ತೆ, ಖುಷಿ ಆಗತ್ತೆ. ಕಂಟಿನ್ಯೂಟಿ ಸಿಗಲ್ಲ, ತುಂಬಾ ಕಷ್ಟ ಇದೆ. ಅದಕ್ಕೆ ಬೇರೆ ಬೇರೆ ಮಾರ್ಗದರ್ಶನಗಳಿರತ್ತೆ, ನಮ್ಗೆ ಮಾರ್ಗದರ್ಶನಗಳು ನಮ್ಗೆ ಇಷ್ಟ ಆಗಲ್ಲ. ಸೊ ಅದರಿಂದ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ, ಬಂದಿದ್ ಮಾಡ್ಕೊಂಡು ಹೋಗ್ತಾ ಇರೋಣ ಅಷ್ಟೇ. ಏನಾಗುತ್ತೆ ನಮ್ ಕೈಲಿ ಸಾಧನೆ ಅದನ್ನ ಮಾಡೋಣ ಅಂತ. ಅಮೇಸಿಂಗ್ ಅಮೇಸಿಂಗ್ ಮ್ಯಾಮ್. ನಿಮ್ ಡೆಬ್ಯೂ ಸೀರಿಯಲ್ ಅಂತ ಬಂದ್ರೆ ಫಸ್ಟ್ ನೀವ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಆ ಸಿಚುಯೇಷನ್? ಮಂಗಳಗೌರಿ ಮದ್ವೆ. ಮಂಗಳಗೌರಿ ಮದ್ವೆಲಿ ಅದು ಪುಟ್ಟ ಡೈಲಾಗು. ಅದು ಹೆಂಗಾಗದ್ ಗೊತ್ತಾ, ಕೆಲವು ಟೈಮ್ ಸೀರಿಯಲ್ ಅಲ್ಲಿ ಏನದು 1 day 2 days ಕ್ಯಾರೆಕ್ಟರ್ ಅವ್ರಿಗೆ ಒಂದ್ 4-5 ಜನನ್ ಕರ್ಸ್ಬಿಟ್ಟಿರ್ತಾರೆ. ಅದು ನಾವು ಇದೇ ಡೈಲಾಗ್ ನಮ್ಗೆ ಅಂತ ನಾವು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟು ಪ್ರಾಕ್ಟೀಸ್ ನಂಗೆ ಅವಾಗ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಅಂದ್ರೆ ಮಾಡ್ಬಾರ್ದು ಅನ್ನೋದು ಗೊತ್ತು, ಅವಾಗ ಗೊತ್ತಿರ್ಲಿಲ್ಲ. ಚೆನ್ನಾಗಿ ಉರು ಹೊಡೆದ್ಬಿಟ್ಟಿದೆ. ಆ ಉರು ಹೊಡೆದಿದ್ದು ಅವ್ರು ಹೇಳಿದ ಟೈಮ್ ಅಲ್ಲಿ ನನಗೆ ಅದು ಬರ್ತಾನೆ ಇಲ್ಲ. ಅದ್ರ ಜೊತೆಗೆ ಸಡನ್ ಆಗಿ ಚೇಂಜ್ ಮಾಡ್ಬಿಟ್ರು ಡೈಲಾಗ್. ಈ ಡೈಲಾಗ್ ನ ನೀವು ತಗೊಳ್ಳಿ, ಆ ಡೈಲಾಗ್ ನ ಇವ್ರಿಗೆ ಕೊಡಿ ಅಂತ. ಈಗ ಉರು ಹೊಡೆದಿರೋದೇ ಒಂದು, ಎಲ್ಲಿ ಬರುತ್ತದು? ಸೊ ಅವಾಗಂತೂ ಆಟ್ಬಿಟ್ಟು ಸೌಂಡ್ ಇಂಜಿನಿಯರಿಂಗು ಕೇಳಿಸಿದೆ. ನನಗೆ ಆ ಭಯ ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿ ಪಕ್ಕದಲ್ಲಿ ಇದ್ದವರಿಗೂ ಗೊತ್ತಾಯ್ತು. ಆಮೇಲೆ ಆ ಭಯ ತುಂಬಾ ಇತ್ತು ಅವಾಗ, ತುಂಬಾ ಅಂದ್ರೆ ತುಂಬಾ. ಅಂದ್ರೆ ಕ್ಯಾಮ್ರಾ ನೋಡಿ ಭಯ ಆಗ್ತಿರ್ಲಿಲ್ಲ, ಆಡಿಯನ್ಸ್ ಅಲ್ಲಿ ಇರ್ತಾರಲ್ಲ, ಜನ ಇರ್ತಾರೆ, ಡೈರೆಕ್ಟ್ರು. ಆಮೇಲೆ ಒಬ್ಬೊಬ್ರು ಡೈರೆಕ್ಟ್ರು ಒಂದೊಂದ್ ರೀತಿ ಇರ್ತಾರೆ. ಕೆಲವರು ತುಂಬಾ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ, ಕೆಲವರು ಅವ್ರದ್ದು ಫ್ರಸ್ಟ್ರೇಷನ್ ಅಂದ್ರೆ ಅವ್ರು ಮಾಡೋದ್ ತಪ್ಪು ಅಂತಲ್ಲ, ಅವರಿಗೆ ಪ್ರೆಷರ್ ಇರತ್ತೆ. ಇವತ್ತಿಗೆ ಇಷ್ಟು ಎಪಿಸೋಡ್ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಪ್ರೆಷರ್ ಇರುತ್ತೆ. ಆ ಪ್ರೆಷರು ಅಥವಾ ಮನೆ ಪ್ರೆಷರು ಎಲ್ಲ ತೆಗ್ದು ಆರ್ಟಿಸ್ಟ್ ಮೇಲೆ ಅದು. ಈ ಕಂಟಿನ್ಯೂಟಿ ಮಾಡೋರಿಗಾದ್ರೆ ಅಷ್ಟು ಭಯ ಇರಲ್ಲ. ನಾವು ಅಪರೂಪಕ್ಕೆ ಹೋಗಿರ್ತೀವಲ್ವಾ, ಅದು ಮೊದಲನೇ ಸರಿ ಹೋಗಿದ್ರೆ ಕೇಳ್ಬೇಕಾ, ಅದು ತುಂಬಾ ಕಷ್ಟ, ಸೆಟ್ ಆಗೋದ್ ಕಷ್ಟ. ಪರಿಚಯ ಇರೋರಾದ್ರೆ ತಲೆ ಕೆಡ್ಸ್ಕೊಳಲ್ಲ. ಈ ರಾಣಿ ಸೀರಿಯಲ್ ಮತ್ತೆ ಗೀತಾ ಸೀರಿಯಲ್ ಮಾಡ್ತಿದ್ದೆ. ಗೀತಾ ಸೀರಿಯಲ್ ಅಲ್ಲಿ 2 ಟೈಮ್ ಹೋಗಿದ್ದೆ. ಫಸ್ಟ್ ಸುಧಾರಾಣಿ ಅವರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ, ನಾಲ್ಮಾರ ಒಮ್ಮನ್ ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿ ರೀಚ್ ಆಯ್ತು, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಗುರುತಿಸ್ತಾ ಇದ್ರು ಅವಾಗ. ಅಲ್ಲಿ ಪ್ರಶಾಂತ್ ಅಂತ ಸರ್ ಇದ್ರು, ಅವ್ರು ಇವಾಗ ಕರ್ಣ ಸೀರಿಯಲ್ ಅಲ್ಲಿ ಅಸಿಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ. ಅವರು ರಾಣಿ ಸೀರಿಯಲ್ ಕೂಡ ಮಾಡಿದ್ರು. ಆ ಟೈಮ್ ಅಲ್ಲಿ ಅವರೇ ಹೇಳಿದ್ರು, ನಾನ್ ಗೀತಾ ಸೀರಿಯಲ್ ಮಾಡುವಾಗ ಸ್ವಲ್ಪ ಇನ್ನ ಕಲಿಯೋದಿದೆ ಅನ್ನೋ ತರ ಅನ್ಸಿತ್ತು. ಬಟ್ ರಾಣಿ ಸೀರಿಯಲ್ ಹೈಪರ್ ಆಕ್ಟಿವ್, ಏನ್ ಹೇಳೋದೇ ತಡ, ಡೈಲಾಗ್ ಪಟಾಪಟ್ ಹೇಳ್ಬಿಡ್ತಿದ್ದೆ, ಸೀನ್ ಪೇಪರ್ ನೋಡ್ತಿದಂಗೆ ಹೇಳ್ತಿದ್ದೆ. ಅವ್ರಿಗೆ ಖುಷಿ ಆಗ್ತು, ತುಂಬಾ ಚೇಂಜಸ್ ಆಗಿದೆ, ಗುಡ್ ಹಿಂಗೆ ಇರ್ಬೇಕು ಅಂದ್ರೆ ಬದಲಾವಣೆ ಮಾಡ್ಕೊಬೇಕು, ಇದ್ದಂಗೆ ಇರ್ಬಾರ್ದು. ಬದಲಾವಣೆ ಆದಷ್ಟು ಏನೋ ಒಂದು ದಾರಿ ಆಗತ್ತೆ. ಏನು ಬದಲಾಗದೆ ನಾವ್ ಇದ್ದಂಗೆ ಇದ್ಬಿಟ್ವಿ ಅಂದ್ರೆ ಮುಗೀತು, ಯಾರು ಅಕ್ಸೆಪ್ಟ್ ಮಾಡಲ್ಲ. ಸೊ ಚೇಂಜಸ್ ತುಂಬಾ ಅವರೇ ನೋಡಿದ್ರು, ಖುಷಿ ಆಯ್ತು ನಂಗೂ. ನಾನು ಬದಲಾಗಿದ್ದೀನಲ್ಲ, ಓಕೆ ಚೆನ್ನಾಗಿ ನಡೀತಿದೆ, ಜರ್ನಿ ಚೆನ್ನಾಗಿ ನಡೀತಿದೆ. ಬಟ್ ಸೀರಿಯಲ್ ಅಲ್ಲಿ ಕಂಟಿನ್ಯೂಟಿ ಕಷ್ಟ ಇದೆ. ಬಟ್ ನಂಗೆ ಸಿನಿಮಾ ಒಲವೇ ಜಾಸ್ತಿ ಇದೆ ಇವಾಗ. ನಮ್ದ ಇವರು ಮಂಜುನಾಥ್ ಸರ್ ಅದೇ ಹೇಳೋದು, ನಿಮ್ಗೆ ನಾನು ಒಂದ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ದಾಗ್ಲೂ ಹಂಗೆ ಅಂದ್ರು, ಸೀರಿಯಲ್ಗೆ ಇನ್ವೆಸ್ಟ್ ಮಾಡಿ, ಸಿನಿಮಾ ಒಲವು ಯಾಕೆ ನಿಮ್ಗೆ ಜಾಸ್ತಿ. ಅವ್ರು ಹಂಗೆ ಅನ್ನೋದು, ಸಿನಿಮಾ ಒಲವು ಯಾಕೆ ನಿಮ್ಗೆ, ಸೀರಿಯಲ್ಗೆ ಇನ್ವೆಸ್ಟ್ ಮಾಡಿ. ಪ್ರೊಡ್ಯೂಸರ್ಗಳು ಯಾವತ್ತೂ ಸೀರಿಯಲ್ ಮಾಡ್ಬೇಕು, ಅದೊಂಥರ ಏನ್ ಹೇಳ್ತಾರೆ, ತುಂಬಾ ಅದು ಕ್ರೌಡು ಇರತ್ತೆ, ಇನ್ಕಮ್ ಚೆನ್ನಾಗ್ ಬರತ್ತೆ, ಇದೆಲ್ಲ ಹೇಳ್ತಾರೆ. ಬಟ್ ದುಡ್ಡು ಜಾಸ್ತಿ ಇರ್ಬೇಕಲ್ಲ. ನಾವು ಸಿನಿಮಾ ಅಂದ್ರೆ ಒಂದ್ ಲೋ ಬಜೆಟ್ ಇರ್ತೀವಿ, ಬಟ್ ಸೀರಿಯಲ್ ಹಂಗಲ್ಲ, ಕೋಟಿ ಇನ್ವೆಸ್ಟ್ ಮಾಡ್ಬೇಕು. ಅಟ್ಲೀಸ್ಟ್ ಒಂದ್ 50 ಲಕ್ಷ 1 ಕೋಟಿ ಇಲ್ದೆ ಮಾಡಕ್ ಸಾಧ್ಯನೇ ಇಲ್ಲ. ಆಮೇಲೆ ಅದು ಎಪಿಸೋಡ್ ವೈಸ್ ನಾವು ಸ್ಟಾಕ್ ಇಟ್ಕೊಬೇಕಲ್ಲ, ಬ್ಯಾಂಕಿಂಗ್ ಎಲ್ಲ ಇದ್ರೇನೆ ಅಲ್ಲಿ ಮಾಡೋಕ್ ಆಗೋದು. ಆಮೇಲೆ ಚಾನಲ್ ಇಂದ ಸ್ಟಾರ್ಟಿಂಗ್ ಎಲ್ಲ ಫ್ರೀ ಆಗೇ ಕೊಡ್ಬೇಕು, ಅವರೆಲ್ಲ TRP ನೋಡ್ಕೊಂಡೆ ನಮ್ಗೆ ರೈಟ್ ಫಿಕ್ಸ್ ಮಾಡೋದು, ಅದೆಲ್ಲ ಕಷ್ಟ. ಅಂದ್ರೆ ಅನುಭವ ಇಲ್ದೆ ಯಾವ್ದು ಮಾಡಕ್ ಆಗಲ್ಲ. ಇದು ಅಷ್ಟೇ, ಸಿನಿಮಾ ಅನುಭವ ಇಲ್ದೇನೆ ಮಾಡಿದ್ದು ನಾನು, ಅದು ಹೇಳ್ತಾ ಹೋಗ್ತೀನಿ. ನೈಸ್. ನಿಮ್ಗೆ ಶೂಟಿಂಗ್ ನಡೆಯುವಾಗ ಯಾವ್ದಾದ್ರು ಒಂದು ಮರೆಯಕ್ ಆಗದೆ ಇರುವಂತ ಇನ್ಸಿಡೆನ್ಸ್, ನಂಗೆ ಇದ್ ಮರೆಯಕ್ಕೆ ಆಗಲ್ಲಪ್ಪ, ಇದು ಒಂಥರ ನಂಗೆ ಒಂದು ಟರ್ನಿಂಗ್ ಪಾಯಿಂಟ್ ಅನ್ಸಿದ್ ಯಾವ್ದಾದ್ರು ಒಂದು ಸಿಚುಯೇಷನ್ ಹೇಳೋದಾದ್ರೆ? ಟರ್ನಿಂಗ್ ಪಾಯಿಂಟ್ ಅಂತ ಯಾವ್ದು ಅಂತದ ಆಗಿಲ್ಲ. ಓಕೆ, ಆ ಲೈಫ್ ಅಲ್ಲಿ ಅದೇನೋ ಗೊತ್ತಿಲ್ಲ, ಯಾಕಾಗಿಲ್ಲ ಆತರ ಅಂತ ಗೊತ್ತಿಲ್ಲ. ಬಟ್ ಜೀವನದಲ್ಲೇ ಎಲ್ಲ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ. ಶೂಟಿಂಗ್ ಅಲ್ಲಿ ಯಾವ್ದು ಟರ್ನಿಂಗ್ ಪಾಯಿಂಟ್ ಅಂತ ಸಿಕ್ಕಿಲ್ಲ. ಬಟ್ ಕ್ಯಾರೆಕ್ಟರ್ ವೈಸ್ ಅವತ್ತಿಗೂ ಇವತ್ತಿಗೂ ತುಂಬಾ ವ್ಯತ್ಯಾಸಗಳಿದೆ. ಲರ್ನಿಂಗು ಜಾಸ್ತಿ ಆಗ್ತಿದೆ. ಆಮೇಲೆ ನಮ್ಮ ಚಾಯ್ಸ್ ಕೂಡ ತುಂಬಾನೇ ಇದೆ. ನಾ ಚಾಯ್ಸ್ ಮಾಡುವಾಗ ಕೆಲವೊಂದು ನಾನ್ ಮಾಡೋದಿಲ್ಲ ಅಂತ ಮುಂಚೆನೆ ಹೇಳ್ತೀನಿ. ನಾನ್ ಮೀಟಿಂಗ್ ಹೋದಾಗ್ಲೇನೆ 2 ಕಂಡೀಷನ್ಸ್ ನನ್ ಕಡೆಯಿಂದ ಇರತ್ತೆ.
ಬೋಲ್ಡ್ ಕ್ಯಾರೆಕ್ಟರ್ ಮಾಡಲ್ಲ, ಎಕ್ಸ್ಪೋಸ್ ಮಾಡಲ್ಲ. ಇದು ಎರಡು ನನ್ನ ಕಂಡೀಷನ್ಸ್ ಇರುತ್ತೆ. ಅದ್ ಬಿಟ್ರೆ ಪೇಮೆಂಟ್ ವೈಸ್ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಆ ಪೇಮೆಂಟ್ ಗೆ ನಾನು ತುಂಬಾ ರಿಸ್ಟ್ರಿಕ್ಷನ್ ಹಾಕಲ್ಲ, ಯಾಕಂದ್ರೆ ನೋಡ್ತೀನಲ್ಲ, ಅರ್ಥ ಆಗತ್ತೆ ಪಾಪ ಅವ್ರ ಕಷ್ಟಗಳೆಲ್ಲ ಅರ್ಥ ಮಾಡ್ಕೊಂಡು ಓಕೆ ಕ್ಯಾರಿ ಆಗ್ತೀನಿ. ಬಟ್ ಈ ಎರಡು ಮಾತ್ರ ಯಾವ್ದೇ ಕಾರಣಕ್ಕೂ ಮಾಡೋದಿಲ್ಲ, ಕಾಂಪ್ರಮೈಸ್ ಆಗಲ್ಲ, ಕಮಿಟ್ಮೆಂಟ್ ಓಕೆ ಅನ್ನಲ್ಲ. ಇದು ಎರಡು 3 ಕಂಡೀಷನ್ಸ್ ಇದ್ದೇ ಇರತ್ತೆ ನಂದು. ಮೀಟಿಂಗ್ ಹೋದಾಗ್ಲೇ ನನ್ ಅವ್ರಿಗೆ ಕೇಳಕ್ ಮುಂಚೆ ನಾನೇ ಮುಂಚೆನೆ ಹೇಳ್ತೀನಿ. ಅವ್ರು ನಾನು ಇನ್ನ ಕೇಳೇ ಇಲ್ಲ, ನಾನು ಹೇಳಲೇಬೇಕು, ನೀವ್ ಕೇಳೋದ್ಕಿಂತ ನಾನು ಹೇಳ್ಬಿಡ್ತೀನಿ. ಹೇಳದ್ಮೇಲೆ ತುಂಬಾ ಕ್ಲಾರಿಟಿ ಇದೆ ಮೇಡಮ್ ನಿಮ್ಗೆ ಅಂತ. ಹೌದು, ಕ್ಲಾರಿಟಿ ಇಟ್ಕೊಂಡೇ ಬಂದಿರೋದು ನಾನು ಇಂಡಸ್ಟ್ರಿಗೆ. ಹೀಗೆ ಮಾಡ್ಬೇಕು, ಹೀಗೆ ಇರ್ಬೇಕು ಅನ್ಕೊಂಡಿನಿ, ಹಂಗೆ ಆಗ್ತಿದೆ. ನೀವೀಗ ಹೀಗೆ ಹೇಳಿದ್ರಿಂದ ಒಂದು ಕೇಳ್ತಾ ಇದ್ದೀನಿ, ನಿಮ್ಗೆ ಯಾರಾದ್ರೂ ಈ ತರ ಹಿಂಗ್ ಡೈರೆಕ್ಟ್ ಆಗಿ ಈಗ ನೀವು ಹೇಳಿದ್ರಲ್ಲ ಕೆಲವೊಂದು ಆತರ ಅಪ್ರೋಚ್ ಮಾಡಿದ್ರ? ಅಂದ್ರೆ ನಿಮ್ ಡೈರೆಕ್ಟ್ ಆಗಿ ಅನ್ನೋದ್ಕಿಂತ ನಮ್ಗೆ ಅವಾಗೆಲ್ಲ ಫೋನ್ ಅಲ್ಲೇ ಜಾಸ್ತಿ ಕಾಂಟ್ಯಾಕ್ಟ್ ಗಳು ಬಿಲ್ಡ್ ಆಗೋದು. ಕೆಲವು ಗ್ರೂಪ್ ಗಳಲ್ಲಿ ಇರ್ತೇವೆ, ಯಾರಿಗೋ ಸಿಕ್ಕಿರತ್ತೆ ನಂಬರ್, ಮೆಸೇಜ್ ಮಾಡ್ತಾರೆ, ಹಿಂಗೊಂದು ಕ್ಯಾರೆಕ್ಟರ್ ಇದೆ, ನೀವು ಕೇಳಿದಷ್ಟು ಪೇಮೆಂಟ್ ಕೊಡ್ತೇವೆ. ಸೊ ಏನಿಲ್ಲ, ನಂಗೆ ನಿಜ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಕೆರಿಯರ್ ಅಲ್ಲಿ ಕಮಿಟ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವನು ಹೇಳ್ತಾನೆ ಇದ್ದಾನೆ ಮೆಸೇಜ್ ಅಲ್ಲಿ, ನಾನು ಕೇಳ್ತಾನೆ ಇದ್ದೀನಿ. ಹಂಗಂದ್ರೆ ಏನು ಅಂತ ನನಗ್ ಗೊತ್ತಿಲ್ಲ. ಅವನು ಕನ್ಫರ್ಮ್ ಆಗಿ ಹೇಳಕ್ ಅವ್ನು ರೆಡಿ ಇಲ್ಲ, ಯಾಕಂದ್ರೆ ಭಯ. ನನಗೆ ಏನಂತ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ. ನೀವು ಕೇಳ್ದಷ್ಟು ಪೇಮೆಂಟ್ ಕೊಡ್ತೀವಿ, ಕಮಿಟ್ಮೆಂಟ್ ಅಂತ ಅವ್ನು ಅಂತಾರೆ. ನಾನು ಹಂಗಂದ್ರೆ ಏನು ಅಂತ, ಮೇಡಮ್ ಅದ್ ಗೊತ್ತಿಲ್ವಾ ಅಂತ ಕೇಳ್ತಾನೆ ಹೊರ್ತು ಅದೇನು ಅಂತ ಹೇಳ್ತಿಲ್ಲ. ನಾನ್ ಕೇಳ್ದೆ, ನಾನು ಸುಮ್ನೆ ಇರ್ತಿಲ್ಲ. ಕೊನೆಗೆ ಶಿವಮೊಗ್ಗ ರಮಣ ಸರ್ ಅಂತ ಹೇಳಿದ್ನಲ್ಲ, ಅವ್ರೇನೆ ಅದು ಕಾಂಟ್ಯಾಕ್ಟ್ ಕೊಟ್ಟಿದ್ರಂತೆ. ಆ ಸರ್ಗೆ ಕಾಲ್ ಮಾಡಿದೆ, ಸರ್ ಇವ್ನು ಯಾರು ಗೊತ್ತಿಲ್ಲ, ಕಮಿಟ್ಮೆಂಟು ಅಂತಾನೆ ಸರ್, ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ, ಏನಂತ ಅನ್ಬೇಕು ಸರ್ ಅದಕ್ಕೆ? ಹಂಗಂದ್ರೆ ಏನು ಸರ್? ಫ್ಯಾಮಿಲಿ ಅನ್ನಪ್ಪ ಅಂತ. ಹೌದಾ, ಓಕೆ ಸರ್ ಆಯ್ತು, ಫ್ಯಾಮಿಲಿ ಅಂತ ಅಂದೆ. ಫ್ಯಾಮಿಲಿ ಆದ್ರೆ ಏನು ಆಯ್ತು ಅಂತ ಮತ್ತೆ ಕ್ರಾಸ್ ಕ್ವಶನ್ ಅವ್ನು ಹಂಗೆ ಕೇಳ್ತಾವನೆ. ಆಮೇಲೆ ಸರ್ ಇವನೇನ್ ಫ್ಯಾಮಿಲಿ ಅಂದ್ರೆ ಮತ್ತೆ ಹಂಗೆ ಕೇಳ್ತಾನೆ ಸರ್, ಹಂಗಂದ್ರೆ ಏನು ಅಂತ. ನಿಮ್ ಮನೆಯವ್ರ ಜೊತೆ ಹೆಂಗಿರ್ತೀಯ ಹಂಗೆ ಅಂತ ಆಮೇಲೆ ಬಿಡಿಸಿ ಹೇಳಿದ್ರು. ನಾವ್ ಮಂಡ್ಯದವ್ರು ಕೇಳ್ಬೇಕಾ? ಸಂಸ್ಕೃತ ಎಲ್ಲ ತೆಗೆದಿ ಹೋಗದೆ ಅವ್ನು ಬ್ಲಾಕೇ ಮಾಡ್ಬಿಟ್ಟ ನನ್ನ. ಅವಾಗ ಓ ಹಿಂಗಂದ್ರೆ ಇದು ಓಕೆ, ಇದು ಬರುತ್ತೆ ಅನ್ನೋದು ಗೊತ್ತಾಗ್ತಿದ್ದಂಗೆ ನಾವೇನೆ ಮುಂಚೆನೆ ಮಾಡ್ಬಿಡ್ತೀವಿ. ಸೊ ರಿಸ್ಕೇ ಬೇಡ. ಆ ರಿಸ್ಕ್ ಇಟ್ಕೊಂಡ್ ಕೆಲಸ ಮಾಡೋದ್ಕಿಂತ ಆರಾಮ್ಸೆ ಕೆಲಸ, ಅದು ಕಮ್ಮಿ ಕೊಟ್ರು ಪರವಾಗಿಲ್ಲ, ನಮ್ಗೊಂದು ಇರುತ್ತಲ್ಲ ರೆಸ್ಪೆಕ್ಟ್, ಆ ರೆಸ್ಪೆಕ್ಟ್ ತಕ್ಕನ ಕೊಟ್ರು ಪರವಾಗಿಲ್ಲ, ಬಟ್ ರಿಸ್ಕ್ ಇಟ್ಕೊಂಡ್ ಕೆಲಸ ಮಾಡಲ್ಲ. ಅದೊಂದು ನನಗೆ ಖುಷಿ ಇದೆ ಆ ವಿಷಯದಲ್ಲಿ. ಈಗಂತೂ ಅವಕಾಶಗಳು ಬೆನ್ನತ್ತಿ ಹೋಗೋರು ಎಲ್ಲೋ ಒಂದ್ ಕಡೆ ಆ ಎಥಿಕ್ಸ್ ನ ಎಷ್ಟ್ರ ಮಟ್ಟಕ್ಕೆ ಫಾಲೋ ಮಾಡಿರ್ತಾರೆ ಅನ್ನೋದೇ ಒಂದು ಪ್ರಶ್ನಾರ್ಹ ಸ್ಥಿತಿ ತಲುಪಿಬಿಟ್ಟಿದೆ. ಬಟ್ ಅದ್ರ ಮಧ್ಯ ಅವಕಾಶಗಳು ಬರ್ಲಿ, ಆ ಅವಕಾಶಗಳು ನನ್ಗೆ ಆನೆಸ್ಟ್ ಆಗಿ ಸಿಗ್ಲಿ ಅಂತ ನೀವ್ ಇಟ್ಕೊಂಡಿರೋ ನಿಲ್ವು ಖಂಡಿತ ಈಗ ಎಮರ್ಜಿಂಗ್ ಆಕ್ಟರ್ಸ್ಗೆ ಅದು ಒಂದು ಇನ್ಸ್ಪಿರೇಷನ್ ಖಂಡಿತವಾಗ್ಲೂ. ನಾನು ಅಪ್ಕಮಿಂಗ್ ಈಗ ಬರೋರ್ಗು ನಾನು ಹೇಳೋದು ಇಷ್ಟನೇ, ನೀವು ಅವಕಾಶಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತಿರಲ್ಲ, ಅದು ತಪ್ಪು. ಗಿಲ್ಟ್ ಫೀಲ್ ಆಗತ್ತೆ ಯಾರಿಗೆ ಆದ್ರೂ ಅಷ್ಟೇ. ನೀವು ಜೆನ್ಯೂನ್ ಆಗಿ ನಿಮ್ ಇಷ್ಟಪಡೋ ವ್ಯಕ್ತಿಗಳು ಇರ್ತಾರೆ, ಅವರಿಗೆ ನೀವು ಅರ್ಪಿಸ್ಕೊಬೇಕೇ ಬರ್ತು, ಅಥವಾ ನಿಮ್ನ ಮದ್ವೆ ಆಗೋರು ಇರ್ತಾರೆ ಅಂತವ್ರು ಅದಿರ್ಬೇಕು. ಅದ್ ಬಿಟ್ಬಿಟ್ಟು ಇಲ್ಲಿ ಯಾರು ಏನು ಎತ್ತ ಏನು ಗೊತ್ತಿರಲ್ಲ, ಅವಕಾಶಕ್ಕೋಸ್ಕರ ನೀವೇ ಲೈಫ್ ನ ಯಾಕೆ ಹಾಳು ಮಾಡ್ಕೊಂತೀರಾ? ನಾನ್ ಕೇಳೋದು ತಪ್ಪದು, ಮಾಡ್ಬಾರ್ದು. ಹಂಗೆ ಮಾಡ್ಬೇಕಾ? ಯಾಕೆ ಪರ್ಫೆಕ್ಟ್ ಆಗಿ ಇದ್ದು ಮಾಡಕ್ ಆಗಲ್ವಾ? ಮಾಡ್ತಿಲ್ವಾ ನಾವು? ಈಗ ನಮ್ಮಂಗೆ ಒಂದು ಹೇಮ್ ಇಟ್ಕೊಂಡ್ ಮಾಡೋರು ತುಂಬಾ ಜನ ಇದ್ದಾರೆ. ಎಲ್ಲಾರು ಹಂಗೆ ಮಾಡಲ್ಲ, ಅದ್ ಒಂದ್ ಹೇಮ್ ಇಟ್ಕೊಂಡಿರ್ತಾರೆ, ಇಲ್ಲ ನಾವ್ ಹಿಂಗೆ ಟ್ರ್ಯಾಕ್ ಹೋಗ್ಬೇಕು, ಹೀಗೆ ಇರ್ಬೇಕು ಅಂತ. ಮಾಡ್ಬೋದು, ಕಷ್ಟ ಆಗ್ಬೋದು, ಡಿಲೇ ಆಗ್ಬೋದು, ಪರವಾಗಿಲ್ಲ. ಏನೆಲ್ಲಾ ಹುಟ್ಟಾನೆ ಕಲ್ತ್ಕೊಂಡ್ ಬಂದಿರ್ತೀವ? ಇಲ್ಲ ಅಲ್ಲ, ಹಂತವಾಗಿ ಆಗ್ಬೇಕು ಯಾವತ್ತೂ. ಬೇಗ ಮೆಟ್ಲತ್ತಿದ್ರೆ ಬಿಡಾರ್ ಅಂತ ಬಿದ್ದೋಗ್ಬಿಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಹತ್ತಿದ್ರೆ ಶಾಶ್ವತವಾಗಿ ನಾವು ಎಲ್ಲಿ ಏಮ್ ಇಟ್ಕೊಂಡಿರ್ತೀವಿ ಅಲ್ಲಿಗೆ ಹೋಗ್ತೀವಿ. ಅದ್ ನಿಜವಾಗ್ಲೂ ಅದು ಇರ್ಬೇಕು. ಖಂಡಿತ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಮೆಸೇಜ್. ಯಾಕಂದ್ರೆ ಇದು ತುಂಬಾನೇ ನೆಸೆಸಿಟಿ ಇರುವಂತ, ಖಂಡಿತ ಇದೆ ಅದ್ರಲ್ಲಿ, ಈ ಫೀಲ್ಡ್ ಅಲ್ಲಿ ಖಂಡಿತ ಇದೆ. ಸೊ ಆಮೇಲೆ ಇಲ್ಲಿ ಯಾರು ಫೋರ್ಸ್ ಮಾಡಲ್ಲ. ಫೋರ್ಸ್ ಅಂತ ಖಂಡಿತ ನಿಜ ಹೇಳ್ತೀನಿ, ದೊಡ್ಡವರಿಂದ
ಚಿಕ್ಕವರವರೆಗೂ ಯಾರು ಫೋರ್ಸ್ ಮಾಡಲ್ಲ, ಆಪ್ಷನ್ ಕೊಡ್ತಾರೆ. ಎಸ್ ಆರ್ ನೋ ನಮ್ ಕೈಲೇ ಇರತ್ತೆ. ಎಸ್ ಅಂದ್ರೆ ಅವ್ರು ಏನ್ ಬೇಕು ಅದನ್ನ ಇದೇ ಮಾಡ್ತಾರೆ. ನೋ ಅಂದ್ರು ಅವ್ರು ನಮ್ನೇನ್ ಬೈಯಲ್ಲ, ಹೊಡಿಯಲ್ಲ, ಏನು ಮಾಡಲ್ಲ, ಇಲ್ಲ ನಮ್ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡ್ ಬರಲ್ಲ, ಒಳ್ಳೆ ಒಪಿನಿಯನ್ನೇ ಇರತ್ತೆ. ಆ ರೆಸ್ಪೆಕ್ಟ್ ಮಾಡ್ತಾರೆ. ಇನ್ನ ಆಮೇಲೆ ಇಂಡಸ್ಟ್ರಿಲಿ ಇವತ್ತಿಗೂ ನನಗೆ ಮೊನ್ನೆ ಒಬ್ರು ಕಾಲ್ ಮಾಡಿದಾಗ ನನಗ್ ನಿಜವಾಗ್ಲೂ ಗೊತ್ತಿಲ್ಲ ಇಂಡಸ್ಟ್ರಿ ನನ್ ಬಗ್ಗೆ ಏನಂತಾರೆ ಏನು ಗೊತ್ತಿಲ್ಲ ನನಗೆ. ಬಟ್ ಒಬ್ಬ ವ್ಯಕ್ತಿ ಕಾಲ್ ಮಾಡ್ಬಿಟ್ಟು ಮ್ಯಾಮ್ ನಿಮ್ ಬಗ್ಗೆ ಎಷ್ಟು ಗುಡ್ ಥಾಟ್ಸ್ ಇದೆ ಗೊತ್ತಾ, ಆಮೇಲೆ ನಿಮ್ಮೇಲೆ ಒಂದ್ ಕಣ್ಣಿದೆ ಅಂತಂದ್ರು. ನಾನು ಕಣ್ಣಿದ್ಯಾ ಯಾಕೆ ಅಂತಂದೆ. ಇಲ್ಲ ಮ್ಯಾಮ್ ನೀವು ದಿನೇ ನಿಜವಾಗ್ಲೂ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನಗೆ ಹಿಂದೆ ಮರ್ದಿನಿ ಕಾಡ ಅಂತ ಒಂದ್ 2-3 ಸಿನಿಮಾ ಮಾಡಿದ್ದೆ. ಸೊ ಆ ಸಿನಿಮಾದಲ್ಲಿ ಪಾಪ ಅವರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಅವರೇ ಕಾಲ್ ಮಾಡಿದ್ರು, ಇನ್ ಪ್ರೆಸೆಂಟ್ ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡ್ತಿದೀವಿ ಅಂತ. ಅವ್ರು ಹೇಳಿದ್ದು, ಇಲ್ಲ ಮ್ಯಾಮ್ ನಾನು ಅವತ್ತಿಂದ ಇವತ್ತವರೆಗೂ 4 ವರ್ಷದಿಂದ ನಿಮ್ನ ನೋಡ್ತಾ ಇದ್ದೀನಿ, ನೀವ್ ಅವತ್ ಹೆಂಗಿದ್ರು ಇವತ್ತು ಹಂಗೆ ಇದ್ದೀರಾ, ಯಾವ್ದೇ ರೀತಿ ಬದಲಾವಣೆ ಇಲ್ಲ. ಒಂದ್ ಪ್ರೌಡ್ ಫೀಲ್ ಆಗುತ್ತೆ. ಒಂದು ಇನ್ನೊಂದು ನಿಮ್ ಬಗ್ಗೆ ಎಷ್ಟು ಗುಡ್ ಒಪಿನಿಯನ್ ಇದೆ ಗೊತ್ತಾ ಇಂಡಸ್ಟ್ರಿಲಿ. ಯಾರುವೆ ಮಂಜುಳಾ ಅರಸ್ ಅಂತ ಏನಾದ್ರು ಒಂದ್ ನೇಮ್ ಬಂತಂದ್ರೆ ಆ ಮ್ಯಾಮ್ ಬಿಡಪ್ಪ, ಅವರು ಅಹಂಕಾರ ದುರಹಂಕಾರ ಅದೆಲ್ಲ ಇಲ್ಲ, ಏನಿದೆ ಅದನ್ನ ನೇರವಾಗಿ ಮಾತಾಡ್ತಾರೆ. ಆಮೇಲೆ ಬೇರೆ ತರ ಗುಡ್ ಒಪಿನಿಯನ್ ಇದೆ. ಸೊ ಅವ್ರು ಹೇಳಿದಾಗ ನನ್ಗೆ ಆಶ್ಚರ್ಯ, ಹೌದಾ ನನ್ ಬಗ್ಗೆ ಮಾತಾಡ್ತೀರಾ, ಏನೇನ್ ಮಾತಾಡ್ತೀರಾ? ಏನಿಲ್ಲ ಮ್ಯಾಮ್ ನಿಮ್ ಮೇಲ್ ಕಣ್ಣಿದ್ಯಾ? ಇಲ್ಲ ಮ್ಯಾಮ್ ಅಟ್ರಾಕ್ಟಿವ್ ಆಗಿದ್ದೀರಲ್ಲ. ನನಗೆ ಒಂಥರ ಬ್ಲಶ್ ಖುಷಿ ಆಗುತ್ತೆ. ಹೌದಾ, ಓಕೆ, ಇವೆಲ್ಲ ಮಾತಾಡ್ತೀರಾ ನೀವು? ನಾನಂದ್ರೆ ಅವರು ಚೆನ್ನಾಗಿ ಕ್ಲೋಸ್ ಇರೋದ್ರಿಂದ ನಾನು ಮಾತಾಡ್ತೀನಿ ಕೆಲವೊಂದು ವಿಷಯ, ಎಲ್ಲ ವಿಷಯ. ಸೊ ಹಂಗ್ ಮಾತಾಡ್ತಾ ಹೇಳಿದ್ರು, ಇಲ್ಲ ತುಂಬಾ ಜನ ನಿಮ್ನ ಒಂಥರ ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ಇಲ್ಲ ಮ್ಯಾಮ್ನ ನಮ್ಮಿದಕ್ಕೆ ಹಾಕೋಬೇಕು ಆ ತರನೂ ಇದೆ, ಬಟ್ ಸಮಥಿಂಗ್ ಬೇರೆ ತರನೂ ಇದೆ ಅಂತ. ನಾನು ಅದಕ್ಕೆ ಹೇಳಿದೆ, ಸ್ಟ್ರೈಟ್ ಆಗಿ ಹೇಳ್ತೀನಿ, ಏನಿಲ್ಲಮ್ಮ, ನಾನು ನೇರವಾಗಿ ಹೇಳ್ತೀನಿ ನಿನ್ನ ಹತ್ರ. ಯಾಕಂತಂದ್ರೆ ನಾನು ಒಂದು ಗುಡ್ ವೇ ಇಟ್ಕೊಂಡೆ. ಮ್ಯಾಮ್ ಇಂಡಸ್ಟ್ರಿ ಕಾಮನ್ ಅಲ್ವಾ ಇದು ಅಂತ ಹೇಳಿದ್ರು. ಕಾಮನ್ ಇದೆ, ನನಗೂ ಗೊತ್ತು. ನಾನು 6 years ಇಂದ ಇದ್ದೀನಿ. ಡೇ 1 ಇಂದನೂ ನನ್ಗೆ ಗೊತ್ತಿದೆ ಈ ವಿಷಯ. ಬಟ್ ಗೊತ್ತಿದ್ರು ನಾನ್ ಹಾಕೊಂಡಿದ್ದೀನಲ್ಲ ಬೌಂಡ್ರಿ, ಆ ಬೌಂಡ್ರಿಯಿಂದ ನಾನು ಆಚೆ ಬರಲ್ಲ. ಒಂದು, ಆಮೇಲೆ ನನ್ಗೆ ಅವೇ ಹಾಕೋಬಿಟ್ಟಿದೀನಿ ನಾನು ಆಲ್ರೆಡಿ. ನನಗೆ ಅವಶ್ಯಕತೆ ಇಲ್ಲ. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ಪ್ರಾಪರ್ಟಿ ಇದೆ, ಮನೆ ಇದೆ, ನನ್ ಪಾಡಿ ನಾನು ಏನೋ ಒಂದ್ ಮಾಡ್ಬೇಕು ಅಂತ ಮಾಡ್ತಿದೀನಿ. ಏನ್ ಮಾಡ್ತೀನಿ ಗೊತ್ತಿಲ್ಲ, ಬಟ್ ಏನೋ ಒಂದ್ ಮಾಡ್ತಾ ಇದ್ದೀನಿ. ನನಗದ್ ಖುಷಿ ಇದೆ. ಮ್ಯಾಮ್ ನೀವ್ ಹೀರೋಯಿನ್ ಆಗಿ ಬೇರೆ ಮಾಡಿದ್ರು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪ್ರಾಮಿಸ್ಲಿ. ಬಟ್ ಅದು ಕತೆ ಡಿಮ್ಯಾಂಡ್ ಮಾಡ್ತು. ಜೊತೆಗೆ ಅದು ನನಗೆ ಸೂಟ್ ಆಗಿ, ನಾನು ಡೈರೆಕ್ಟರ್ ಸರ್ ಹೇಳ್ದಾಗ್ಲೂ ನಾನು ಹಂಗೆ ಅಂದೆ, ಆಭಾಸ ಅನ್ಸಲ್ವಾ ನಾನ್ ಹೀರೋಯಿನ್ ಆಗಿ ಮಾಡೋದು? ನೋಡ್ದವ್ರು ಏನಾಗಲ್ಲ. ತುಂಬಾ ಕ್ಲಾಸ್ ಕ್ವಶನ್ ಮಾಡಿದ್ದೀನಿ. ಮ್ಯಾಮ್ ಇಲ್ಲ, ಒಂದು ಡಾಕ್ಟರ್ ಅಂದ್ರೆ ಅದು ಡಿಮ್ಯಾಂಡ್ ಮಾಡತ್ತೆ. ಏಜ್ ಲಿಮಿಟ್ಸ್ ಇಲ್ಲ ಇಲ್ಲಿ. ನಮ್ಗೆ ಆಕ್ಟಿಂಗ್ ಅಂದ್ರೆ ಏಜ್ ಲಿಮಿಟ್ಸ್ ಇಲ್ಲ. ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಿನವರೆಗೂ ಒಂದು 60-70 ದಾಟಿರೋರು ಆಕ್ಟಿಂಗ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಕತೆ ಡಿಮ್ಯಾಂಡ್ ಮಾಡಿದಾಗ ನಾವು ಅದನ್ನ ಮಾಡ್ಲೇಬೇಕಾಗತ್ತೆ. ಮ್ಯಾಮ್ ನೀವು ಪರ್ಫೆಕ್ಟ್ ಮ್ಯಾಚ್ ಆಗ್ತೀರಾ, ಸೊ ಮಾಡಿ. ಕಾಸ್ಟ್ಯೂಮ್ ವೈಸ್ ನಂಗೇನು ಅದೇನು ಬೇಜಾರು ಅದು ಇದು ಏನು ಅನ್ಸಲ್ಲ. ಕಾಸ್ಟ್ಯೂಮ್ ನಾನು ಹೆಂಗ್ ಬೇಕಾದ್ರೂ ಹಾಕೋಕ್ ರೆಡಿ ಇದೆ. ಕತೆ ಡಿಮ್ಯಾಂಡ್ ಮಾಡತ್ತೆ ಅಂದ್ರೆ ಫೋರ್ಸಿಬಲಿ ಹಾಕ್ಸಿದ್ರೆ ನಾನು ಹಾಕಲ್ಲ. ಅದ್ ತುಂಬಾ ಡಿಮ್ಯಾಂಡ್ ಮಾಡ್ತಿದ್ದೆ. ಆ ಸೀನಿಗೆ ಅವಶ್ಯಕತೆ ಇದೆ ಅಂದ್ರೆ ಮಾತ್ರ. ಇವತ್ತವರೆಗೂ ಎಲ್ಲೂ ಹಾಕಿಲ್ಲ. ಈಗ ನಮ್ದು ಕ್ರೇಜಿ ಲವ್ ಅಂತ ಮಾಡ್ತಿದ್ನಲ್ಲ, ಸೊ ಅದ್ರಲ್ಲಿ ಲವ್ ಸೀಕ್ವೆನ್ಸ್ ಬಂದಾಗ ಅದ್ರಲ್ಲಿ ಏನು ವಲ್ಗರಿಟಿ ಆತರ ಏನು ಇಲ್ಲ. ಒಂದ್ ಅದು ಹೀರೋ ಹೀರೋಯಿನ್ ಬಾಂಡಿಂಗು ಮತ್ತೆ ಅದು ಟ್ರಾವೆಲಿಂಗ್ ಈ ತರ ಎಲ್ಲ ಇರತ್ತಲ್ಲ, ಸೊ ಆ ತರ ಕಾಸ್ಟ್ಯೂಮ್, ಶಾರ್ಟ್ ಡ್ರೆಸ್, ಶಾರ್ಟ್ ಅದೆಲ್ಲ ಹಾಕಿದೀನಿ. ಸೊ ಖುಷಿ ಇದೆ. ಎಲ್ಲೂ ಅಸಹ್ಯ ಅನ್ನೋ ತರ ಕಾಣ್ತಾರ ನಾನು ಹಾಕಲ್ಲ. ಇರೋದ್ರಲ್ಲಿ ರೆಸ್ಪೆಕ್ಟ್ ಇರ್ಬೇಕು ಏನೇ ಹಾಕೋದ್ರು. ಸೊ ಅದನ್ನ ಕ್ಯಾರಿ ಮಾಡಿದ್ದೇನೆ. ಬಟ್ ಆ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ಏನೋ ಒಂದ್ ಫ್ಯೂಚರ್ ಚೇಂಜ್ ಆಗ್ಬೋದು ಅನ್ಕೊಂಡಿದೀನಿ. 80 to 90% ಕಂಪ್ಲೀಟ್ ಮಾಡಿದೀವಿ. ಸಾಂಗ್ ಶೂಟಿಂಗ್ ಹೋಗ್ಬೇಕು. ಕ್ಲೈಮ್ಯಾಕ್ಸ್ ಫೈಟ್ ಇದೆ ಒಂದು, ಅದು ಬಿಟ್ರೆ ಟಾಕಿ ಪೊಸಿಷನ್ ಸ್ವಲ್ಪ ಇದೆ ಅಂತ ತಂದಿದೀವಿ. ಆಮೇಲೆ ಟೀಮ್ ವರ್ಕ್ ಮಾಡಿದೀವಿ. ಅದಕ್ಕೆ ಪ್ರೊಡ್ಯೂಸರ್ ಅಂತ ಯಾರು ಇಲ್ಲ. ನಾವು ಒಂದು 5 members ಇದೀವಿ. ಡೈರೆಕ್ಟರ್ ಸರ್, ಡೈರೆಕ್ಟರ್ ಸರ್, ನಾನು ಮತ್ತೆ ಹೀರೋ, ಇನ್ನ ಇಬ್ರು ಇದ್ದಾರೆ. ಅವರು ಆಕ್ಟಿಂಗ್ ಮಾಡಿದ್ದಾರೆ. ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಒಬ್ರು ಸರ್, ಇನ್ನೊಬ್ರು ಬಂದು ವಿಲನ್ ಮಾಡಿದ್ದಾರೆ. ನಾವ್ 5 ಜನ ಸೇರಿ ಆ ಮುಷ್ಟಿಯಿಂದ ಮಾಡ್ಕೊಂಡು ಬರ್ತಿದೀವಿ. 1.5 year ಇಂದ ಮಾಡ್ತಾನೆ ಇದೀವಿ. ಸ್ವಲ್ಪ ಸೇರ್ಸ್ಕೊಳ್ಳೋದು, ದುಡ್ಡು ಶೂಟ್ ಮಾಡೋದು, ಮತ್ತೆ ಸ್ವಲ್ಪ ಸೇರ್ಸೋದು, ಮಾಡೋದು, ಏನೋ ಒಂದ್ ಮಾಡ್ತಿದೀವಿ. ಅಂದ್ರೆ ಸೋತಿರೋರು ಗೆಲ್ಲಕ್ಕೆ ಅಂತ ಮಾಡ್ತಿದೀವಿ. ಇಲ್ಲೆಲ್ಲ ಸೋತಿದೀವಿ ನಿಜವಾಗ್ಲು. ಇವಾಗ ಗೆಲ್ಬೇಕಂದ್ರೆ ಒಂದು ಸೀನ್ ಸಾಕು ಹೈಲೈಟ್ ಆಗೋದಿಕ್ಕೆ. ಒಂದೇ ಒಂದ್ ಸೀನ್ ಸಾಕು. ಅದು ಒಂದೇ ಒಂದ್ ಸಿನಿಮಾದಲ್ಲಿ ಒಂದ್ ಅವಕಾಶ ಇದ್ರೆ ಸಾಕು. ಅದು ಕತೆ ಆಗಿರ್ಲಿ ಅಥವಾ ಆಕ್ಟರ್ ಆಗಿರ್ಲಿ, ಯಾರೇ ಆಗಿರ್ಲಿ, ಗೆಲ್ತೀವಿ ಅಂದ್ರೆ ಗೆದ್ದೇ ಗೆಲ್ತೀವಿ. ಬಟ್ ಸೋಲೋದಿದೆಯಲ್ಲ, ಸೋಲೋದು, ಅವಮಾನ, ಇದು ಒಂದ್ ಏನೋ ಮಾಡ್ಬೇಕು. ನಾವ್ 5 ಜನ ಸೇರಿರೋದೇ ಅದಕ್ಕೋಸ್ಕರ. ಇಲ್ಲ ಏನೋ ಒಂದ್ ಮಾಡ್ತೀವಿ, ಮಾಡ್ಲೇಬೇಕು ಅನ್ಕೊಂಡ್ ಮಾಡ್ತಿದೀವಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನ್ ರಿಸಲ್ಟ್ ಏನ್ ಬರೋದ್ ಗೊತ್ತಿಲ್ಲ, ಬಟ್ ಔಟ್ಪುಟ್ ಚೆನ್ನಾಗಿ ಬರ್ತಾ ಇದೆ.
ಓಕೆ. ಎಫರ್ಟ್ ಹಾಕ್ತಾ ಇದೀವಿ, ಏನ್ ಮಾಡೋದು ನೋಡೋಣ, ಏನೋ ಒಂದ್ ಆಗತ್ತೆ. ಅವ್ರ ಆಶೀರ್ವಾದ, ಎಲ್ಲಾರ ಸಪೋರ್ಟ್. ದೇವರ ಆಶೀರ್ವಾದ. ಹೌದು. ಸೂಪರ್ ಸೂಪರ್. ಹಾ. ಅದೇ ಮ್ಯಾಮ್, ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಅಂತಾರೆ. ನೀವು ಆ ಪ್ರಯತ್ನ ಮಾಡ್ತಾ ಇದ್ದೀರಾ. ಖಂಡಿತ. ಸೊ ಆ ಪ್ರಯತ್ನಕ್ಕೆ ಯಶಸ್ಸು ಸಿಗ್ಲಿ ಅಂತ Thank you. ನಮ್ ಕಡೆಯಿಂದನೂ ಒಂದು ಶುಭ ಹಾರೈಕೆ. Thank ಮ್ಯಾಮ್, you. ನೀವು ಹೀರೋಯಿನ್ ಅಂತ ಹೇಳಿದ್ರಿ. ಆಸ್ ಅ ಹೀರೋಯಿನ್ ನೀವ್ ಮಾಡ್ದಂತ ಫಸ್ಟ್ ಪ್ರಾಜೆಕ್ಟ್ ಅಂತಂದ್ರೆ ಯಾವುದು? Crazy. ಕ್ರೇಜಿ ಲವ್. Yeah. ಓಕೆ. ಇನ್ನೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದೆ. ಲೀಡ್ ಕ್ಯಾರೆಕ್ಟರ್ ನಾನು ಇವಾಗ Okay. ಚಾಯ್ಸ್ ಮಾಡ್ಬೇಕಂದ್ರೆ ಲೀಡ್ ಕ್ಯಾರೆಕ್ಟರ್ ಮಾಡೋದು. ಫಸ್ಟ್ ಎಲ್ಲ ನಂಗೆ ಗೊತ್ತಾಗ್ತಿರ್ಲಿಲ್ಲ ಹೇಗ್ ಮಾಡ್ಬೇಕು, ಎಷ್ಟು ತಗೋಬೇಕು, ಯಾವ ತರ, ಅದೆಲ್ಲ ಐಡಿಯಾನೇ ಇರ್ಲಿಲ್ಲ. ಆಮೇಲೆ ಒಂದ್ ಸಣ್ಣ ಪುಟ್ಟ ಪಾತ್ರ ಬಂದ್ರೆ ಓಕೆ ಅನ್ಬಿಡ್ತಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನನಗೆ ಅನ್ಸಿದ್ದು ಏನ್ದಕ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಬೇಕು, ಬೇಡ ಲೀಡ್ ಮಾಡ್ತೀನಿ ಅಂದ್ರೆ ಲೀಡೇ Lead ಏ ಮಾಡೋಣ, ಮಾಡೋಣ. ಬೇಡ ಅವಶ್ಯಕತೆ ಇಲ್ಲ. ಆಮೇಲೆ ಇವಾಗ ಕಾಲ್ಸ್ ಎಲ್ಲ ಚೆನ್ನಾಗೇ ಬರ್ತಾ ಇದೆ, ಕಾಂಟ್ಯಾಕ್ಟ್ ಬಿಲ್ಡ್ ಆಗಿದೆ. ಸೊ ಕಾಲ್ಸ್ ಬಂದ್ರೆ ಒಂದೊಂದ್ಸರಿ ಡೇಟ್ ಕ್ಲಾಶ್ ಆಗುತ್ತೆ, ಬಂದ್ರೆ ಎಲ್ಲ ಒಟ್ಟಿಗೆ ಬರುತ್ತೆ. ನಮ್ ಹಾ. ಕಲಾವಿದ್ರು ಲೈಫ್ ಹೆಂಗೆ ಅಂದ್ರೆ ಫ್ರೀ ಆಗಿದ್ದಾಗ ಏನು ಬರಲ್ಲ. ಪ್ರಪಂಚ ಪರ್ಯಟನೆ